ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ನಿನ್ನೆವರೆಗೂ 87ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ನಾವು ಏನು ತಿಳ್ಕೊಂಡಿದ್ವಂತೆ, ಯಯಾತಿಯು ಸ್ವರ್ಗಕ್ಕೆ ಹೋಗ್ತಾನೆ, ವಾನಪ್ರಸ್ಥಾಶ್ರಮ ತಗೊಂಡು ಇಂದ್ರಿಯ ಭೋಗದಲ್ಲಿ ತೃಪ್ತಿ ಆಗೋದೇ ಇಲ್ಲ, ಇಂದ್ರಿಯಗಳು ಎಷ್ಟು ಅನುಭವಿಸಿದ್ರು ಕೂಡ ಅಂದ್ಬಿಟ್ಟು, ಮತ್ತು ತಪಸ್ಸು ಶಕ್ತಿಯಿಂದ ಸ್ವರ್ಗಕ್ಕೆ ಹೋಗಿರ್ತಾನೆ. ಸ್ವರ್ಗದಲ್ಲಿ ಅಲ್ಲೂ ಕೂಡ ಪುಣ್ಯ ಕ್ಷೀಣ ಆದಮೇಲೆ ಕೆಳಗಡೆಗೆ ನುಗ್ಗಿದ್ರೆ ಮತ್ತೆ ರಿವರ್ಸ್ ಬೌನ್ಸ್ ವಾಪಸ್ ಹೋಗ್ಬಿಡ್ತಾರೆ. ದೇವತೆಗಳಿಗೆ ಅಯ್ಯೋ ಇದೆಂಗೆ ಬಂದುಬಿಟ್ಟ, ಇದು ನಿಯಮಕ್ಕೆ ವಿರುದ್ಧವಾಗಿ ಕೆಳಗಡೆ ಬಿಸಾಕಿರೋನು ಒಳ್ಳೆ ಬಾಲ್ ವಾಪಸ್ ಬಂದ್ಬಿಟ್ನೆಲ್ಲ ಸ್ವರ್ಗಕ್ಕೆ ಅಂದುಬಿಟ್ಟಿದ್ದನು. ಇಂದ್ರನು ಒಂದು ಪ್ಲ್ಯಾನ್ ಮಾಡ್ತಾನೆ. ಯಾಕಂದರೆ ಯಯಾತಿಯಲ್ಲಿ ಹೆಚ್ಚು ಒಳ್ಳೆ ಕೆಲಸಗಳು ಮಾಡಿ ಪುಣ್ಯ ಜಾಸ್ತಿ ಇರುತ್ತೆ. ಆ ಪುಣ್ಯ ಹೆಚ್ಚಿರೋದ್ರಿಂದ ಮತ್ತೆ ವಾಪಸ್ ಬಂದುಬಿಟ್ಟಿರ್ತಾನೆ. ಅದಕ್ಕೆ ಇಂದ್ರನು ಒಳ್ಳೆ ಪ್ಲ್ಯಾನ್ ಆಗಿಬಿಟ್ಟಿದ್ದನು. ಯಯಾತಿನ ಉಬ್ಬಿಸ್ಬಿಟ್ಟು ಚೆನ್ನಾಗಿ ಉಬ್ಬಿಸಿ ನೀನು ಏನೇನು ಕೆಲಸಗಳು ಮಾಡಿದೀಯಾ ಒಂದೊಂದು ಹೇಳು ಅಂತ ಹೇಳ್ತಾ ಯಾರನ್ನೇ ಆಗಲಿ ಉಬ್ಬಿಸಿದಾಗ ಅವರು ಸಚ್ಚಿದಾನಂದ ಸ್ವರೂಪನ ಮರೆತೋಗ್ಬಿಟ್ರೆ ಗೊತ್ತೇ ಆಗೋದಿಲ್ಲ. ಉಬ್ಬೋಗ್ಬಿಟ್ಟು ಮತ್ತು ಇನ್ನೊಬ್ಬರನ್ನ ಇವ್ರನ್ನ ಯಾವುದೋ ಒಂದು ನಿಂದೆ ಮಾಡಿಬಿಡ್ತಾರೆ. ಹಂಗೆ ಅವನು ಮಾಡಿರೋ ಒಳ್ಳೆ ಕೆಲಸಗಳನ್ನು ಅವನೇ ಯಾವಾಗ ಬಾಯಿ ಬಿಟ್ಟು ಪ್ರಚಾರ ಮಾಡಿಕೊಂಡು ಅದರಿಂದ ಕ್ಷೀಣ ಆಗಿಬಿಡುತ್ತೆ. ಯಾಕೆ ಎಷ್ಟೋ ಜನ ಗುಪ್ತ ದಾನ ಮಾಡ್ತಾರೆ. ಯಾಕಂದರೆ ನಾವು ದಾನ ಮಾಡಿದಾಗ ನಾವು ದಾನ ಮಾಡಿದ್ದೀವಂತ ಒಂದು 10-15 ಜನ ಗೊತ್ತಾಗ್ಬಿಟ್ರೆ ಅವ್ರು ನಮಗೆ ಮರ್ಯಾದೆ ಕೊಡ್ತಾರೆ ಸಮಾಜದಲ್ಲಿ. ಮತ್ತು ನೀನು ದಾನದ ಫಲನ ಇಲ್ಲೇ ಮರ್ಯಾದಾ ರೂಪದಲ್ಲಿ ಇಲ್ಲೇ ಹೊಂದ್ಬಿಟ್ಟಲ್ಲ, ಅದು ನಿನಗೆ ಸ್ವರ್ಗಕ್ಕೆ ತಗೊಂಡು ಹೋಗೋದಿಲ್ಲ. ದಾನದ ಫಲನ ಇಲ್ಲೇ ನೀನು ರೆಸ್ಪೆಕ್ಟು ಮರ್ಯಾದೆಯನ್ನು ಇಲ್ಲೇ ನಿನಗೆ ಸಿಕ್ಬಿಡ್ತಲ್ಲ, ಇಲ್ಲಿ ಸಿಕ್ಬಿಟ್ರೆಗ ಮತ್ತೆ ಅದು ನಿನಗೆ ಸ್ವರ್ಗಕ್ಕೆ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ದಾನ ಯಾವತ್ತೂ ಗುಪ್ತವಾಗಿ ಮಾಡಿಬಿಡ್ತಾರೆ. ಬಲಗೈಯಲ್ಲಿ ಕೊಟ್ಟಿರೋದು ಎಡಗೈಗೆ ಗೊತ್ತಾಗಬಾರ್ದು ಅಂತಾರೆ. ಅಷ್ಟು ಗುಪ್ತವಾಗಿ ಕೊಟ್ಟುಬಿಟ್ರೆ ಅದು ಸೇಫ್ ಆಗಿರುತ್ತೆ. ಮತ್ತು ನಾವು ಮಾಡಿರೋ ಒಳ್ಳೆ ಕೆಲಸಗಳನ್ನು ನಾವು ಡಬ್ಬ ಹೊಡ್ಕೊಂಬಿಟ್ರೆ ಹಂಗೆ ಕ್ಷೀಣ ಆಗಿಬಿಡ್ತಾ ಇರ್ತವೆ. ಇನ್ನು ಪಾಪದ ಕೆಲಸಗಳು, ನಾವು ಮಾಡಿರೋ ಪಾಪದ ಕೆಲಸಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಾನು ಇಂಥ ಪಾಪದ ಕೆಲಸಗಳು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಪಟ್ಟರೆ ಆ ಪಾಪ ಕ್ಷಯ ಆಗುತ್ತೆ. ಒಳ್ಳೆ ಕೆಲಸಗಳು ಮಾಡಿರೋ ಒಳ್ಳೆ ಕೆಲಸಗಳು ಮತ್ತೆ ಹೇಳ್ಕೊತ ಅದ್ರಿಗೆ ಎಷ್ಟು ಸತಿ ಹೇಳ್ಕೊತೀವಿ ಅಷ್ಟು ಪುಣ್ಯ ಕ್ಷೀಣ ಆಗಿಬಿಡ್ತಾ ಇರುತ್ತೆ. ಅದನ್ನೇ ಇವಾಗ ಯಯಾತಿ ಸ್ಟೋರಿಯಲ್ಲಿ ತೋರಿಸ್ತಾರೆ. ಈಗ ಯಯಾತಿಯು ಸ್ವರ್ಗಾರೋಹಣ ಮಾಡಿದ ನಂತರ ಅಲ್ಲಿದ್ದ ಸಾಧ್ಯರು, ಮರುದ್ಗಣಗಳು, ವಸುಗಳೇ ಮೊದಲಾದ ಸಕಲ ದೇವತೆಗಳು ಯಯಾತಿಯನ್ನು ಅವನ ತಪಶಕ್ತಿಗಾಗಿ ಗೌರವಿಸಿದರು. ಅವನ ಹತ್ರ ಎಷ್ಟು ತಪಶಕ್ತಿ ಇತ್ತಂದರೆ ಬಿಸಾಕಿದ್ರೂ ಕೂಡ ಸ್ವರ್ಗದಿಂದ ವಾಪಸ್ ಬಂದುಬಿಟ್ಟಿರ್ತಾನೆ. ಅದಕ್ಕೆ ಅವರೆಲ್ಲರೂ ದೇವತೆಗಳು ಕೂಡ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಜಿತೇಂದ್ರಿಯನಾದ ಯಯಾತಿಯು ದೇವಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಸಂಚರಿಸುತ್ತಾ ಅನೇಕ ಸಹಸ್ರಗಳ ಕಾಲ ಅಲ್ಲಿಯೇ ವಾಸವಾಗಿದ್ದನು. ಒಮ್ಮೆ ಯಯಾತಿಯು ಇಂದ್ರನ ಬಳಿಗೆ ಬಂದು ಇಬ್ಬರೂ ಮಾತನಾಡುತ್ತಿದ್ದಾಗ ಇಂದ್ರನು ಕೇಳಿದನು, ರಾಜೇಂದ್ರನೇ, ನೀನು ನಿನ್ನ ಮಗನಿಂದ ವೃದ್ಧಾಪ್ಯವನ್ನು ಪುನಃ ಪಡೆದು ರಾಜಕೋಶಾದಿಗಳೆಲ್ಲವನ್ನೂ ಪುರುವಿಗೆ ಕೊಟ್ಟ ಕಾಲದಲ್ಲಿ ಏನು ಹೇಳಿದೆ, ಏನು ಉಪದೇಶ ಮಾಡಿದೆ ಎಂಬುದನ್ನು ಕೇಳುವ ಆಸೆ ಇದೆ, ಹೇಳುವೆಯಾ ಅಂತ. ಸ್ಟಾರ್ಟಿಂಗೇ ಮಾಡ್ತಾನೆ. ಒಂದೇ ಸತಿ ನೀನು ಮಾಡಿರೋ ಒಳ್ಳೆ ಕೆಲಸ ಮಾಡಿರೋದಂತ ಹೇಳೋದಿಲ್ಲ. ಅದಕ್ಕೆ ಬೇರೆ ಸ್ಟೋರಿ ಸ್ಟಾರ್ಟ್ ಮಾಡ್ತಾನೆ. ಆ ಸ್ಟೋರಿ ಹೆಂಗೆ ಸ್ಟಾರ್ಟ್ ಮಧ್ಯದಲ್ಲಿ ನೀನೇನೇನು ಒಳ್ಳೆ ಕೆಲಸಗಳು ಮಾಡಿದೆ ಹೇಳು ಅಂತ ಕೇಳಿಬಿಡ್ತಾನೆ. ಇವನು ಮರ್ತೋಗ್ಬಿಡ್ತಾನೆ. ಫುಲ್ಲು ಮೇಲೆ ಆಲ್ರೆಡಿ ಫಸ್ಟು ತೆಂಗಿನಕಾಯಿ ಗಿಡ ಹತ್ಸಿಬಿಡ್ತಾನೆ ಇಂದ್ರದೇವ. ಹೋಗಲಿ ತೆಂಗಿನಕಾಯಿ ಹತ್ಸಿದ ಮೇಲೆ ಅವನ ಕೈಯಲ್ಲಿ ತಪ್ಪು ಕೆಲಸ ಮಾಡಿಸ್ಬಿಟ್ಟು ಅಲ್ಲಿಂದ ಮತ್ತೆ ತಳ್ಳಿಬಿಡ್ತಾನೆ. ಆ ಥರ ಫಸ್ಟ್ ಬೇರೆ ಸ್ಟೋರಿ ಕೇಳ್ತಾ ಇದ್ದಾನೆ. ನಿನ್ನ ಮಗನಿಗೆ ನೀನೇನೇನೆಲ್ಲ ಉಪದೇಶ ಕೊಟ್ಟಿದ್ದೆ, ಅವನು ಯವನ್ನೆಲ್ಲ ತಗೊಂಡಿದ್ದೆಲ್ಲ ಆ ಸ್ಟೋರಿಯೆಲ್ಲ ನನಗೆ ಹೇಳು ಅಂದ್ಬಿಟ್ಟು. ಯಯಾತಿಯು ನಸುನಗುತ್ತಾ ಹೇಳಿದನು, ಗಂಗಾ ಯಮುನೆಯರ ಮಧ್ಯದಲ್ಲಿರುವ ದೇಶಗಳೆಲ್ಲವೂ ನಿನ್ನದೇ ಎಂದು ನಾನು ಪುರುವಿಗೆ ಹೇಳಿದೆನು. ಅದರ ಎಲ್ಲೆಯಾಚಿ ಇರುವ ದೇಶಗಳನ್ನು ನೀನು ನಿನ್ನ ಸಹೋದರರು ಆಳಲೆಂದು ಹೇಳಿ ಅರಣ್ಯಕ್ಕೆ ಹೊರಟೆನು. ನೀನು ಹೇಳಿದ ಹಿತೋಕ್ತಿಗಳ ವಿಷಯವಾಗಿಯೂ ಕೇಳಬೇಕೆಂದಿರುವೆನು ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ.
ಈ ಹಿತೋಕ್ತಿಗಳೇ, ರಾಜನಾದವನು ಅನುಸರಿಸಬೇಕಾದ ಹಲವಾರು ನೀತಿಗಳನ್ನು ಉಪದೇಶಿಸಿದನು ದೇವೇಂದ್ರ. ನನ್ನ ಅಭಿಪ್ರಾಯದಲ್ಲಿ ಮಾನವನು ಮುಖ್ಯವಾಗಿ ಕೋಪವನ್ನು ಬಿಡಬೇಕು. ನೋಡಿ ಎಷ್ಟು ಸತಿ ಕೋಪದ ಬಗ್ಗೆ ಬರ್ತಾಯಿದೆ. ಭಗವದ್ಗೀತೆಯಲ್ಲಿ ಕೂಡ ಅಷ್ಟೇ ಕ್ರೋಧದ ಬಗ್ಗೆ 6 ಸತಿ ಬರುತ್ತೆ. ಕ್ರೋಧ ಮತ್ತು ಶೌಚದು ಅಷ್ಟೇ, ಕ್ರೋಧ ಮತ್ತು ಶೌಚ ಜಾಸ್ತಿ ರಿಪೀಟ್ ಆಗಿದೆ. ಕೋಪವಿಲ್ಲದವನು ಕೋಪಿಷ್ಠನಿಗಿಂತಲೂ ಉತ್ತಮನೆನಿಸುವನು. ಇದಾಗಿತ್ತು ನೆನ್ನೆ. ಇಲ್ಲ, ಮತ್ತೆ ರಿಪೀಟ್ ಆಗಿದೆ. ಹಾಗೆಯೇ ಕ್ಷಮಾಶೀಲನು ಸಹನೆ ಇಲ್ಲದವನಿಗಿಂತಲೂ ಉತ್ತಮನೆನಿಸುವನು. ಮನುಷ್ಯೇತರ ಪ್ರಾಣಿಗಿಂತಲೂ ಮನುಷ್ಯನು ಉತ್ತಮನೆನಿಸುವನು. ಮೂರ್ಖರಿಗಿಂತಲೂ ತಿಳುವಳಿಕೆ ಹೇಳೋನು ಉತ್ತಮನೆನಿಸುವನು. ಇದಾಯ್ತು ಅನಿಸುತ್ತೆ. ಇದಾಗಿದೆ. ಇಲ್ಲಿಂದ ಅಲ್ಲಿ ಸ್ಟಾರ್ಟ್ ಕೇಳಿದ್ದನ್ನು ಸ್ಟೋರಿಯನ್ನು ಒಂದು ನಿಮಿಷ ಮತ್ತೆ ಅದನ್ನೇ ಅಲ್ಲಿ ಕೇಳಿದ್ದಿಂದ್ರ ಸ್ಟೋರಿ ನೆನ್ನೆ ಇಲ್ಲದ ಒಂದು ಅಧ್ಯಾಯ ಆಗಿದೆ. ಇಲ್ಲಿಂದ ರಾಜೇಂದ್ರ, ನಿನ್ನ ಕರ್ತವ್ಯವೆಲ್ಲವನ್ನು ಮುಗಿಸಿ ಪುರುವಿಗೆ ಹಿತೋಕ್ತಿಗಳನ್ನು ಹೇಳಿ ತಪಸ್ಸು ಮಾಡಲು ಅರಣ್ಯಕ್ಕೆ ಬಂದೆಯಲ್ಲವೇ? ಅಲ್ಲಿ ಅತಿ ಘೋರವಾದ ತಪಸ್ಸನ್ನು ಮಾಡಿದೆ. ಆದರೆ ನೀನು ತಪಸ್ಸಿನಲ್ಲಿ ಯಾರಿಗೆ ಸಮಾನನಾಗಿರುವೆ? ಅಥವಾ ನಿನ್ನ ತಪಸ್ಸು ಯಾವ ತಪಸ್ವಿಯ ತಪಸ್ಸನ್ನು ಹೋಲುವುದಾಗಿದೆ ಹೇಳುವೆಯಾ? ಇಲ್ಲಿ ಹಾಕ್ಬಿಟ್ಟ ಇಂದ್ರ, ಟ್ರ್ಯಾಕ್ ಆಗಿಬಿಟ್ಟ. ಫಸ್ಟೆಲ್ಲ ಮಗನ ಸ್ಟೋರಿ ಎಲ್ಲ ಕೇಳಿಬಿಟ್ಟಿದ್ದನು. ಈಗ ಹೌದಲ್ಲ, ಮಗನಿಗೆ ಮತ್ತೆ ಅವನು ಯೌವನಾನು ಅವನಿಗೆ ವಾಪಸ್ ಕೊಟ್ಟುಬಿಟ್ಟು ನೀನು ಕಾಡಿಗೆ ತಪಸ್ಸು ಮಾಡೋಕ್ಕೆ ಹೋದಲ್ಲ, ಮತ್ತು ಆ ಕಾಡಿಗೆ ತಪಸ್ಸು ಹೋದಾಗ ನೀನು ಯಾವ ಥರ ತಪಸ್ಸು ಮಾಡಿದೆ? ನಿನ್ನ ತಪಸ್ಸಿಗೆ ಇನ್ನೊಬ್ರು ಯಾರಾದರೂ ಅದೇ ಥರ ಮಾಡಿದ್ರಾ? ನೀನು ಮಾಡೋ ತಪಸ್ಸು ಇನ್ನೊಬ್ರು ಯಾರಾದರೂ ಮಾಡಿದ್ರಾ? ಇಲ್ಲ ನಿನ್ನದೇ ಸಪ್ರೇಟಾಗಿ ಏನಾದರೂ ಹೆಚ್ಚು ತಪಸ್ಸು ಮಾಡಿದ್ದ ಅಂತ ಕೇಳಿಬಿಡ್ತಾನೆ. ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಯಯಾತಿಯು ಸ್ವಲ್ಪ ಅಟ್ಟಹಾಸದ ನಗುವನ್ನೇ ನಗುತ್ತಾ ಹೇಳಿದ, ನಿಂಗೆ ನನಗಿಂತ ತಪಸ್ಸು ಮಾಡೋರು ಯಾರಿರ್ತಾರೆ ಅಂದ್ಬಿಟ್ಟು. ಮಹೇಂದ್ರ, ನನ್ನ ಹಾಗೆ ತಪಸ್ಸನ್ನು ಮಾಡಿದವರನ್ನು ಮಾನವರಲ್ಲಾಗಲಿ ಗಂಧರ್ವರಲ್ಲಾಗಲಿ ಅಥವಾ ಮಹರ್ಷಿಗಳೇ ಆಗಲಿ ನಾನು ಕಾಣೆನು. ಮಾಡಿರ್ತಾನೆ ನನಗೆ ನೀರು ಬಿಟ್ಟು ಕೇವಲ ನೀರು ಕುಡ್ಕೊಂಡು ಎಷ್ಟು 100 ವರ್ಷ, ಗಾಳಿಯಿಂದ 30 ವರ್ಷ, ಒಂಟಿ ಕಾಲಲ್ಲೆಲ್ಲ ನಿಂತ್ಕೊಂಡು ಭಯಂಕರವಾದ ತಪಸ್ಸು ಮಾಡಿದ್ದನು ತಪಸ್ಸು. ಬಟ್ ಅದನ್ನೇ ಗ್ರೇಟ್ ಅಂತ ಹೇಳ್ಕೊತ ಅದನ್ನೆಲ್ಲ ಎಲ್ಲ ಕ್ಷೀಣ ಆಗ್ಬಿಡುತ್ತೆ ಪುಣ್ಯ. ಹೇಳ್ತಾ ಇದ್ದಾನೆ, ಮಾನವರಲ್ಲೂ ಯಾರೂ ತಪಸ್ಸು ಮಾಡಿಲ್ಲ, ಗಂಧವರಲ್ಲಾಗಲಿ ಅಥವಾ ಮಹರ್ಷಿಗಳೇ ಆಗಲಿ, ಮಹರ್ಷಿಗಳು ಕೂಡ ಯಾರು ನನ್ನ ಥರ ತಪಸ್ಸು ಮಾಡೋಕ್ಕಾಗಿಲ್ಲ ಅಂತ. ಹೀಗಿರುವಾಗ ಬೇರೊಬ್ಬರ ತಪಸ್ಸಿಗೆ ನನ್ನ ತಪಸ್ಸನ್ನು ಹೋಲಿಸುವುದೆಂತು? ಅವರಿವ್ರಿಗೆ ಹೋಲಿಸ್ತೀಯಲ್ಲ ನೀನು ಇಂದ್ರ, ನೀನು ನನ್ನ ಥರ ತಪಸ್ಸು ಯಾರು ಮಾಡೇ ಇಲ್ಲ ಅಂತ. ಯಯಾತಿ ಈಗ ಸಿಕ್ಕಾಕೊಂಬಿಟ್ಟು ಅಂದರೆ ಇಂದ್ರ ಶಾಪ ಮಾಡಿಬಿಡ್ತಾನೆ. ಇಷ್ಟು ಹೇಳೋದ್ರಲ್ಲೇ ಎಲ್ಲ ಪುಣ್ಯ ಕ್ಷೀಣ ಆಗಿಬಿಟ್ಟಿರುತ್ತೆ. ಯಯಾತಿ, ನೀನು ಗುಣಗಳಿಗೆ ಆಕರನಾಗಿದ್ದರೂ ಅಹಂಕಾರ ಎಂಬ ಒಂದು ಮಹಾದೋಷವು ನಿನ್ನಲ್ಲಿ ಅಳಿಯದೆಯೇ ಉಳಿದಿದೆ. ಅಹಂಕಾರ ಮಾತ್ರ ಹೋಗಿಲ್ಲ. ಅಬ್ಬಾ, ಅಹಂಕಾರ ಅಂದರೆ ಅಂಥ ಇಂಥದ್ದಲ್ಲ. ನೀನು ಹಿರಿಯರನ್ನು, ಸಮಾನರನ್ನು ಮತ್ತು ಕಿರಿಯರನ್ನು ಅವರುಗಳ ತಪಶಕ್ತಿಗಳು ಎಷ್ಟಿರಬಹುದೆಂಬುದನ್ನು ವಿವೇಚಿಸದೆಯೇ ಅಲಕ್ಷಿಸಿ ಮಾತನಾಡಿದೆಯಲ್ಲವೇ? ಇದರಿಂದ ನಿನ್ನ ಸತ್ಕರ್ಮಗಳ ಫಲವು ಲುಪ್ತವಾಗಿ ಹೋಯಿತು. ನಿನ್ನ ಪುಣ್ಯಗಳೆಲ್ಲ ತುಸ್ ಅಂತ ಎಲ್ಲ ಖಾಲಿ ಆಗೋಯಿತು. ಸತ್ಕರ್ಮಗಳ ಫಲವು ತೀರಿದ ನಂತರ ನೀನಿಲ್ಲಿ ನಿಲ್ಲಲು ಸಾಧ್ಯವಾಗಲಾರದು. ಮಗನೇ, ಬೆಳಗ್ಗೆ ಆವಾಗಲೇ ನಾವು ತಳ್ಳಿಬಿಟ್ರೆ ಮತ್ತೆ ಟಪ್ ಅಂತ ವಾಪಸ್ ಬಂದುಬಿಡ್ತೀಯ. ನಮಗೂ ಗೊತ್ತು ಅಂದ್ಬಿಟ್ಟಿದ್ದನ್ನು ಚೆನ್ನಾಗಿ ಉಬ್ಬಿಸ್ಬಿಟ್ಟು ಅವನ ಪುಣ್ಯ ಕ್ಷೀಣ ಮಾಡಿಸ್ಬಿಟ್ಟು ಮತ್ತೆ ಕೆಳಗಡೆಗೆ ತಳ್ಳಿಬಿಡ್ತಾ ಇರ್ತಾರೆ. ಯಯಾತಿಗೆ ಅರ್ಥ ಆಗೋಯ್ತು, ಅಯ್ಯೋ ಎಷ್ಟು ಮೂರ್ಖತ್ವದಲ್ಲಿ, ಒಂದು ಕ್ಷಣದಲ್ಲಿ ಒಂದು ಅಹಂಕಾರದಿಂದ ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಮಾಡಿರೋ ತಪಸ್ಸನ್ನು ಒಂದು ಅಹಂಕಾರದಿಂದ ಕಳ್ಕೊಂಡ್ಬಿಟ್ಟಲ್ಲ ಅಂತ. ರಾವಣಾಸುರನ ಚರಿತ್ರೆ ಏನು? ಆ ದಶಶಾಸ್ತ್ರಗಳು, ದಶಕಂಠಗಳಂದರೆ ಎಲ್ಲ ಶಾಸ್ತ್ರಗಳು ಪಾರಂಗತನಾಗಿರ್ತಾನೆ, ಎಲ್ಲವೂ ಗೊತ್ತಿರುತ್ತೆ ಆತನಿಗೆ. ಎಲ್ಲ ಸಾಮ್ರಾಜ್ಯ ಸಮಸ್ತ ಐಶ್ವರ್ಯನ ಮಾಡ್ತಾ ಇರ್ತಾನೆ. ಒಂದು ಅಹಂಕಾರಕ್ಕೆ ಹೋಗ್ಬಿಟ್ಟು ಅವನ ಹೆಂಡತಿನೇ ಸೀತೆಗಿಂತ ಎಷ್ಟೋ ರಟ್ಟು ಮಂಡೋದರಿ ತುಂಬ ಸುಂದರಿಯಾಗಿರ್ತಾಳೆ. ಸೀತೆ ಮಂಡೋದರಿಗಿಂತ ಸುಂದರವಾಗಿ ಕೂಡ ಇರೋದಿಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ಏನೋ ಒಂದು ನನ್ನ ತಂಗಿ ಮೂಗು ಕಟ್ ಮಾಡಿದ್ನಲ್ಲ ಯಾವನೋ ಲಕ್ಷ್ಮಣ ಅಂದ್ಬಿಟ್ಟು ಅಲ್ಲಿಂದ ಅಹಂಕಾರಕ್ಕೆ ಹೋಗ್ಬಿಟ್ಟು ಮತ್ತು ಎಷ್ಟು ಜನ ವಿಭೀಷಣ ಹೇಳಿದ್ರು ಹಿತವಾದ ಮಾತು ಹೇಳಿದ್ರೆ ಅಹಂಕಾರ ಎಲ್ಲೊಪ್ಪುತ್ತೆ. ಯಾರು ಹಿತವಾಕ್ಯಗಳು ಕೇಳಿದಿರ ಒಂದು ಅಹಂಕಾರದಿಂದನೇ ಅಷ್ಟು ಪರಾಕ್ರಮ, ಅಷ್ಟು ಬಲ ಇದ್ದು, ಅಷ್ಟು ಜ್ಞಾನ ಇದ್ದು ಕೂಡ ನಾಶ ಆಗಿಬಿಡ್ತಾನೆ. ಅಹಂಕಾರ ಹೊಂದಿದ್ರೆ ದರಿದ್ರ ಎಲ್ಲ ಇದ್ದಂಗೆ.
ಅದಿಲ್ಲ ಅಂದರೆ ನಿನಗೆ ಏನು, ನೀನು ವಿದ್ವಾನ್ ಆಗಬೇಕಾಗಿಲ್ಲ, ನೀನು ಏನು ದೊಡ್ಡ ತಪಸ್ಸು ಮಾಡಬೇಕಾಗಿಲ್ಲ. ಆ ಅಹಂಕಾರನ ಕಳ್ಕೊಂಡಿದೆ ಅಂದರೆ ನೀನು ತುಂಬ ಶ್ರೇಷ್ಠ ಅಂದ್ಬಿಟ್ಟು ಆ ಒಂದು ಕ್ಷಣದ ಅಹಂಕಾರದಿಂದ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಅಹಂಕಾರದ ಬಗ್ಗೆ ಈಗೆಲ್ಲ ಬರುತ್ತೆ. ದೇವರಾಜ ಯಯಾತಿಯು ಬದ್ಧಾಂಜಲಿ ಆಗಿ ದುಗುಡ ಧ್ವನಿಯಲ್ಲಿ ಹೇಳಿದಂಥದ್ದು. ಆಯ್ತು ಸಾಗುತ್ತಲ್ಲ, ಈಗ ಹೆದರಿಕೆ ಬಂದ್ಬಿಡ್ತು. ದೇವರಾಜ, ನಿಶ್ಚಯವಾಗಿಯೂ ನಾನು ಮಾಡಿದ ಪರಾವಮಾನ ಅಂದರೆ ಇನ್ನೊಬ್ಬರಿಗೆ ಅವಮಾನ, ತಿರಸ್ಕಾರ ಮಾಡಿ, ನನ್ನ ಇಂಥ ಮಿಂಚಿದವ್ರು ಇನ್ಯಾರೂ ಇಲ್ಲ ಅಂತ ಪರಾವಮಾನದಿಂದ ನನ್ನ ಸತ್ಕರ್ಮ ಫಲವು ಲುಪ್ತವಾಗಿ ಹೋಯಿತೆ. ಅಯ್ಯೋ, ನಾನು ಪುನಃ ಭೂಲೋಕವನ್ನು ಪ್ರವೇಶಿಸಬೇಕೇ? ಭೂಲೋಕದಲ್ಲಿ ಬಂತಂದರೆ ಮತ್ತೆ ನಮ್ಮ ಜುಟ್ಟು ಯಾವೊಂದೋ ಒಬ್ಬನ ಕೈಲಿರುತ್ತೆ, ಯಾವನೋ ಒಬ್ಬನ ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾನೆ. ನಾನು ಭೂಮಿಯಲ್ಲಿ ಬೀಳಲೇಬೇಕಾದರೆ ಸತ್ಪುರುಷರು ಮತ್ತು ಧಾರ್ಮಿಕರ ಮಧ್ಯದಲ್ಲಾದರೂ ಬೀಳುವಂತೆ ಅನುಗ್ರಹಿಸು ಮಹೇಂದ್ರ. ಈ ಒಂದಾದರೂ ಒಂದು ಸ್ವಲ್ಪ ಕನ್ಸೆಷನ್ ಕೊಡಪ್ಪ. ಎಲ್ಲಾದರೂ ಸತ್ಪುರುಷರ ಮಧ್ಯದಲ್ಲಿ, ಜ್ಞಾನಿಗಳ ಮಧ್ಯದಲ್ಲೇ ಬಿಸಾಕ್ಬಿಡು ನನ್ನನ್ನು. ಹೋಗಿ ಮೂರ್ಖರ ಪಕ್ಕದಲ್ಲಿ, ಆಸುರಿ ಸಂಪತ್ತಿಗಿರೋರು ಅಜ್ಞಾನಿಗಳ ಪಕ್ಕದ ಮಧ್ಯದಲ್ಲಿ ಬಿಸಾಕಬೇಡ. ಮತ್ತು ಆ ಸಂಘ ದೋಷದಿಂದ ನಾವು ಎಲ್ಲ ಅವ್ರ ಥರನೇ, ಪಶುಗಳ ಥರನೇ ಜೀವನ ನಡೆಸ್ತೀವಿ ಅಂದ್ಬಿಟ್ಟು. ಹಾಗೆಯೇ ಆಗಲಿ, ನಾವು ಹುಷಾರ್, ಯಾಕಂದರೆ ಒಳ್ಳೆ ಧರ್ಮಾತ್ಮ ಅಲ್ಲ ಅಂದ್ಬಿಟ್ಟು ಇಂದ್ರ ಹೋಗ್ಲಿ ಬಿಡು, ಅಂಥ ಜಾಗದಲ್ಲೇ ಬೀಳಿಸ್ತೀನಿ ಬಿಡು ಅಂತ. ನೀನು ಧರ್ಮ ಪುರುಷರ ಎನಿಸಿರುವ ಸತ್ಪುರುಷರ ಮಧ್ಯದಲ್ಲಿಯೇ ಬೀಳುವೆ. ಅದೂ ಅಲ್ಲದೆ ಅವರ ಸಹವಾಸದಿಂದ ನೀನು ಕೀರ್ತಿಮಂತನಾಗುವೆ, ಮತ್ತೆ ಮೊದಲಿನ ಸ್ಥಿತಿಯನ್ನು ಪಡೆಯುವೆ. ಅವರ ಸಹವಾಸಾನುಭವದಿಂದಲಾದರೂ ಹಿರಿಯರನ್ನು, ಸಮಾನರನ್ನು ಅಲಕ್ಷಿಸುವ ಭಾವವನ್ನು ದೂರು ಮಾಡು. ಆಗುತ್ತೆ. ಸಾಧುಗಳ ಮಧ್ಯದಲ್ಲಿದ್ದರೆ ಎಂಥ ಆಸುರಿ ಸಂಪತ್ತಿಗಳಿಂದಾನೇ ಇರಲಿ, ಎಷ್ಟೇ ಕೆಟ್ಟವನಿರಲಿ, ಎಲ್ಲರಿಗೂ ನಾವು ವೆಲ್ಕಮ್ ಅಂತೀವಿ. ಬಾಪ ನೀನು ಬಾ, ನಮ್ಮ ಜೊತೇಲಿ ಒಂದು 2-3 ತಿಂಗಳಿದ್ದು ನೋಡಿ, ನೀನು ಕೂಡ ನಮ್ಮ ಥರನೇ ತಣ್ಣಗಾಗಲಿ ಅಂದರೆ ನಾನು ಬರ್ಕೊಡ್ತೀನಿ, ನಿನಗೆ ಗ್ಯಾರಂಟಿ ಬರ್ಕೊಡ್ತೀನಿ. ಮತ್ತು ನೀನು ಜಗಳಗಳಾಡೋಕ್ಕಾಗೋದಿಲ್ಲ, ನಿನಗೆ ರಾಗ ದ್ವೇಷಗಳಿರೋದಿಲ್ಲ, ಎಲ್ಲನೂ ಕಿತ್ಸಿಬಿಡ್ತೀವಿ ನಾವು. ಸಾಧುಗಳ ಸಂಘದಲ್ಲಿ ಆ ಪವರ್ ಇರುತ್ತೆ. ಹೀಗೆಂದು ಇಂದ್ರನು ಹೇಳುತ್ತಿದ್ದಂತೆಯೇ ಯಯಾತಿಯು ಸ್ವರ್ಗದಿಂದ ಚ್ಯುತನಾದನು. ಯಯಾತಿಯು ತನ್ನ ಅಹಂಕಾರದ ಕಾರಣದಿಂದ ಸತ್ಕರ್ಮ ಫಲದಲ್ಲಿ ನ್ಯೂನತೆಯುಂಟಾಗಿ ಸ್ವರ್ಗದಿಂದ ತಳ್ಳಲ್ಪಟ್ಟರೂ ತೇಜೋಹೀನನಾಗಿರಲಿಲ್ಲ. ಯಾಕಂದರೆ ಪುಣ್ಯಾತ್ಮನಲ್ಲ, ಅದಕ್ಕೆ ಅವನ ಶರೀರ ಹಾಗೇ ಇತ್ತು. ಸಾಮಾನ್ಯವಾಗಿ ಸ್ವರ್ಗದಿಂದ ಕೆಳಗಡೆ ಬೀಳಿಸೋವಾಗ ದುಃಖ ಜಾಸ್ತಿ ಆಗುತ್ತಂತೆ. ನಮಗೆ ಈಗಲೂ ಕೂಡ ಟೆನ್ಷನ್ ಜಾಸ್ತಿ ಆದರೆ ಬೆವರು ಬಂದುಬಿಡುತ್ತೆ ಶರೀರದಲ್ಲಿ. ಟೆನ್ಷನ್ ಜಾಸ್ತಿ ಆದಾಗ ಅಲ್ಲಿನ್ನೂ ವಿಪರೀತ ಟೆನ್ಷನ್ ಆಗಿಬಿಟ್ಟು ಆ ಒಳಗಡೆ ಇರೋ ಟೆಂಪರೇಚರ್ಗೆ ನಮ್ಮ ಶರೀರ ಕರ್ಗೋಗುತ್ತಂತೆ, ಐಸ್ ಗಡ್ಡೆ ಕರ್ಗೋದಂಗೆ ಕರ್ಗೋಗ್ಬಿಟ್ಟು ಒಂದು ನೀರಿನ ಬಿಂದು ಥರ ಬಿದ್ದು ಯಾವುದೋ ಒಂದು ಮೇಘದಲ್ಲಿ ಬಂದು ಬೀಳುತ್ತಂತೆ. ಅಷ್ಟು ಟೆನ್ಷನ್ ಆಗುತ್ತಂತೆ ಕೆಳಗಡೆ, ಸ್ವರ್ಗದಿಂದ ಕೆಳಗಡೆ ಬೀಳೋವಾಗ. ಅದೇನೋ ಅಂತಾರಲ್ಲ, ಹೂ ಮಾರ್ಕೊಂಡು ಜೀವನ ನಡೆಸೋರು ಕಟ್ಟಿಗೆ ಮಾಡಿಕೊಂಡು ಜೀವನ ನಡೆಸೋಕ್ಕಾಗಲ್ಲ ಅಂತಾರಲ್ಲ. ಸುಕುಮಾರವಾದ ಜೀವನ ಅಲ್ಲಿ ಸ್ವರ್ಗದಲ್ಲಿ ಅನುಭವಿಸಿ ಭೂಲೋಕದಲ್ಲಿ ಮುಂಚೆನೇ ಎಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲೋ ಗುಟ್ಟಕ್ಕೆ ಹೋಗ್ತಿದ್ದೀವಿ, ಅಲ್ಲಿರೋ ಕಷ್ಟಗಳು, ಈ ಶರೀರದಲ್ಲಿ ಬರೋ ಸಮಸ್ಯೆಗಳು ಎಲ್ಲ. ಅದಕ್ಕೆ ಅಷ್ಟೊಂದು ನೋವಾಗುತ್ತಂತೆ ಸ್ವರ್ಗದಿಂದ ಕೆಳಗಡೆ ಬೀಳುವಾಗ. ಆ ಥರ ಆದರೆ ಯಯಾತಿಗೆ ಮಾತ್ರ ಅವನ ಶರೀರ ಮಾತ್ರ ತೇಜ ಕಳ್ಕೊಂಡಿಲ್ಲ, ಯಾಕಂದರೆ ಅವನು ಪುಣ್ಯಾತ್ಮನಾಗಿದ್ದರಿಂದ. ಯಯಾತಿಯು ತನ್ನ ಅಹಂಕಾರದ ಕಾರಣದಿಂದ ಸತ್ಕರ್ಮ ಫಲದಲ್ಲಿ ನ್ಯೂನತೆಯುಂಟಾಗಿ ಸ್ವರ್ಗದಿಂದ ತಳ್ಳಲ್ಪಟ್ಟರೂ ತೇಜೋಹೀನನಾಗಿರಲಿಲ್ಲ. ಅವನ ತೇಜಪುಂಜವಾದ ದಿವ್ಯ ದೇಹವು ಭೂಮಿಯ ಮೇಲಿದ್ದವರಿಗೆ ಸೂರ್ಯನೇ ಕೆಳಗಿಳಿದು ಬರುತ್ತಿರುವನೋ ಎಂಬ ಭ್ರಾಂತಿಯನ್ನುಂಟು ಮಾಡುತ್ತಿತ್ತು. ಫುಲ್ಲು ಬೆಂಕಿ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಂಗೆ. ಎಷ್ಟೋ ಸತಿ ನಕ್ಷತ್ರಗಳು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇರ್ತವೆ. ಅವರೆಲ್ಲ ಪುಣ್ಯಾತ್ಮರೇ. ಆ ನಕ್ಷತ್ರಗಳಲ್ಲಿ ಯಾರೆಲ್ಲ ಹೆಚ್ಚು ಪುಣ್ಯ ಮಾಡಿ ಆ ಲೋಕಗಳಲ್ಲಿ ಹೋಗಿರ್ತಾರೆ. ಧ್ರುವ ಕೂಡ ಅಷ್ಟೇ ಪುಣ್ಯ ಮಾಡಿದ್ದಕ್ಕೆ ಆ ಧ್ರುವ ನಕ್ಷತ್ರ ಆಗಿದ್ದಾನೆ. ಅದು ಕ್ಷೀಣ ಆದಮೇಲೆ ಭೂಲೋಕಕ್ಕೆ ಬರ್ತಿದ್ದಾನಂದ್ರೆಗನ ಯಾರೋ ಮಹಾನುಭಾವ ಸ್ವರ್ಗದಲ್ಲಿ ಭೋಗ ಅನುಭವಿಸ್ರೂ ಭೂಲೋಕಕ್ಕೆ ಬರ್ತಾ ಇದ್ದಾನಪ್ಪ ಅಂದ್ಬಿಟ್ಟು. ಅದು ಕೂಡ ಗೊತ್ತಾಗ್ಬಿಡುತ್ತೆ, ನಾವು ಸ್ವರ್ಗದಿಂದ ಬಂದಿದ್ದೀವ ನರಕದಿಂದ ಬಂದಿದ್ದೇವೆ ಒಂದು ಲಕ್ಷಣಗಳು ಶಾಸ್ತ್ರ ಹೇಳ್ಬಿಡುತ್ತೆ. ಕಟುಕಾಚ ವಾಣಿ ದರಿದ್ರತಾಚ ಆಸುರಿ ಸಂಪತ್ತೀಚ, ಅಂದರೆ ಆಸುರಿ ಸಂಪತ್ತಿಗಳಿದ್ದು ಕಟುಕವಾದ ಮಾತಾಡ್ತಿದ್ದೀವಿ, ಮತ್ತು ದರಿದ್ರತೆ. ಇನ್ನೂ ಬೇಕು 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 ಅನ್ನೋ ತತ್ವ ನಮ್ಮ ಮನಸ್ಸಲ್ಲಿದ್ದಾಗ ನಾವು ಈಗ ಜಸ್ಟ್ ನರಕದಿಂದ ಈಗಲೇ ಗಾಡಿ ಹತ್ತಿ ಇಲ್ಲಿ ಬಂದಿದ್ದೀವಿ ಅಂತ. ಕೆಲವೊಂದು ಟ್ರೈನುಗಳು ಬಿಹಾರಿಂದ ಬರೋ ಟ್ರೈನು, ಬೆಂಗಳೂರಿಂದ ಬರೋ ಟ್ರೈನು ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಇಳಿಯೋ ಜನರಿಂದ ನೋಡಿಬಿಟ್ಟು, ಇದು ಬಿಹಾರಿಂದ ಬಂದಿರೋ ಟ್ರೈನು ಅಂದ್ಬಿಟ್ಟು. ನಮಗೆ ಕೂಡ ಅಷ್ಟೇ, ಎಲ್ಲ ಆಸುರಿ ಸಂಪತ್ತಿಗಳು, ದರಿದ್ರತೆ ಅಂದರೆ ಇನ್ನೂ ಬೇಕು ಬೇಕು ಅನ್ನೋ ತತ್ವಗಳಿತ್ತಂದ್ರೆ ನಾವು ಈಗೀಗಲೇ ನಾವು ನರಕದಿಂದ ಬಂದಿದ್ದೀವಿ ಅಂತ. ಮತ್ತು
ಮಧುರಾಚವಾಣಿ ದೈವಿ ಸಂಪತ್ತಿ ಎಲ್ಲ ದೈವಿ ಸಂಪತ್ತಿಗಳಿಂದ ಯುಕ್ತವಾಗಿ ನಮ್ಮಲ್ಲಿ ಸಣ್ಣ ವಯಸ್ಸಿನಿಂದನೇ ಅವೆಲ್ಲ ಬಂದಿದ್ದಾವಂದ್ರೆಗನ ಇದು ಗಾಡಿ ಈಗ ಸ್ವರ್ಗದಿಂದ ಬಂದಿದ್ದಾನೆ ಇವನು ಅಂತ ಅರ್ಥ. ಎಲ್ಲ ಲಕ್ಷಣಗಳು ಶಾಸ್ತ್ರದಲ್ಲಿ ಇನ್ನೂ ಒಂದು ಶ್ಲೋಕನೇ ಇದೆ, ಆ ಶ್ಲೋಕದೆಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನಾವು ಕೂಡ ನೋಡಿ ತಿಳ್ಕೊಂಬಿಡ್ಬೋದು, ನಾನೀಗ ಸ್ವರ್ಗದಿಂದ ಬಂದಿದ್ದೀನ ನರಕದಿಂದ ಬಂದಿದ್ದೀನ ಅನ್ನಬೇಕು. ನರಕದಿಂದ ಬಂದಿರೋರು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು. ಈಗೀಗಲೇ ವಧೆ ತಿಂದು ಬಂದಿದ್ದೀವಲ್ಲ ಯಮಧರ್ಮರಾಜನ ಹತ್ರ, ಅದಕ್ಕೆ ಇನ್ನೂ ಹೆಚ್ಚು ಅಲರ್ಟಾಗಿದ್ದು ಒಳ್ಳೆ ಸಾಧನೆ ಮಾಡ್ಕೋಬೇಕು. ಆ ಥರ ಯಯಾತಿಯ ಇಚ್ಛೆಯಂತೆ ಮತ್ತು ಇಂದ್ರನ ಅನುಗ್ರಹದಂತೆ ಯಯಾತಿಯು ಭೂಮಿಯ ಮೇಲೆ ಬೀಳುವ ಪ್ರದೇಶವು ಸತ್ಪುರುಷರಿಂದ ಅಲಂಕೃತವಾಗಿದ್ದಿತು. ರಾಜರ್ಷಿಯು ಮತ್ತು ಪರಮ ಧಾರ್ಮಿಕನೂ ಆದ ಅಷ್ಟಕನು ಆಶ್ರಮಾಭಿಮುಖವಾಗಿ ಆಕಾಶದಿಂದ ಬೀಳುತ್ತಿದ್ದ ಯಯಾತಿಯನ್ನು ಕಂಡು ಪ್ರಶ್ನಿಸಿದನು. ಇಂದ್ರನಿಗೆ ಸಮಾನವಾದ ಸುಂದರ ರೂಪವುಳ್ಳ ಯುವಕನಾದ ನೀನ್ಯಾರು? ನೀನು ಅಗ್ನಿಗೆ ಸಮಾನವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವೆ. ಅಂಧಕಾರ ರೂಪವಾದ ಮೇಘಗಳ ಮಧ್ಯದಿಂದ ಹೊರಬೀಳುವ ಆಕಾಶ ಮಾರ್ಗದಲ್ಲಿ ಸಂಚರಿಸುವವರೆಲ್ಲರಿಗೂ ಶ್ರೇಷ್ಠನೆನಿಸಿರುವ ಸೂರ್ಯನಂತೆ ಪ್ರಕಾಶಮಾನನಾಗಿರುವೆ. ಅಗ್ನಿ ಸೂರ್ಯರಿಗೆ ಸಮಾನವಾದ ತೇಜಸ್ಸುಳ್ಳ ನೀನು ಸೂರ್ಯನ ಮಾರ್ಗವಾದ ಆಕಾಶದಿಂದ ಬೀಳುತ್ತಿರುವುದನ್ನು ನೋಡಿ ಇದೇನಿರಬಹುದು, ಇವನು ಯಾರಾಗಿರಬಹುದು ಎಂಬುದಾಗಿ ನಮ್ಮಲ್ಲಿಯೇ ತರ್ಕಿಸುತ್ತಿದ್ದೇವೆ ಮತ್ತು ನಿನ್ನನ್ನು ನೋಡಿ ಭ್ರಾಂತರಾಗಿದ್ದೇವೆ. ದೇವಮಾರ್ಗದಲ್ಲಿ ಬರುತ್ತಿದ್ದ ಇಂದ್ರ, ಸೂರ್ಯ ಮತ್ತು ವಿಷ್ಣುಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸನ್ನು ಹೊಂದಿರುವ ನಿನ್ನನ್ನು ನೋಡಿ ನೀನು ಕೆಳಕ್ಕೆ ಬೀಳುತ್ತಿರುವ ಕಾರಣವೇನಿರಬಹುದೆಂಬುದನ್ನು ತಿಳಿಯುವ ಸಲುವಾಗಿ ನಿನ್ನ ಸಮೀಪವರ್ತಿಗಳಾಗಿದ್ದೇವೆ. ನೀನೇ ಮೊದಲು ನಮ್ಮನ್ನು ನೀವ್ಯಾರೆಂದು ಪ್ರಶ್ನಿಸಿದ್ದರೆ ನಾವು ಮೊದಲು ನಿನ್ನನ್ನು ಕೇಳುವ ದಿಟ್ಟತನಕ್ಕೆ ಆಕಾಶವಿರುತ್ತಿರಲಿಲ್ಲ. ಮೊದಲು ನಮ್ಮನ್ನು ನೀನು ಪ್ರಶ್ನಿಸದ ಕಾರಣದಿಂದಲೂ ಮತ್ತು ಇಂದ್ರ, ಅಗ್ನಿ, ಸೂರ್ಯರಿಗೆ ಸಮಾನ ಪ್ರಭೆಯುಳ್ಳ ನಿನ್ನ ವಿಷಯದಲ್ಲಿ ಸಂಶಯ ಉಂಟಾಗಿರುವುದರಿಂದಲೂ ನಾವೇ ಮೊದಲು ನಿನ್ನನ್ನು ಪ್ರಶ್ನಿಸಬೇಕಾಯಿತು. ನೀನು ಯಾರಿಗಾದರೂ ಭಯಪಟ್ಟು ಬಂದಿರುವೆಯಾದರೆ ನಮ್ಮ ಆಶ್ರಮದಲ್ಲಿ ಇರಬಹುದು. ಸಾಧುಗಳು ಯಾವತ್ತೂ ಫಸ್ಟು ಸನ್ಯಾಸದಲ್ಲೇ ಪ್ರತಿಜ್ಞೆ ಮಾಡ್ತೀವಿ, ಯಾರೇ ಬರಲಿ ಅಭಯ ಪ್ರದಾನ ಕೊಡಬೇಕು. ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ, ನಾವು ನಿಮ್ಮನ್ನು ನಮ್ಮ ಯಥಾಶಕ್ತಿ ನಿನ್ನನ್ನು ಕಾಪಾಡ್ಕೊತೀವಿ ಅಂತ ಅಭಯ ಪ್ರದಾನ ನಮ್ಮ ಆಶ್ರಮದಲ್ಲಿ ಇರಬಹುದು. ಇಲ್ಲಿ ಭಯಕ್ಕೆ ಅವಕಾಶವೇ ಇಲ್ಲ. ನಮ್ಮ ಆಶ್ರಮದಲ್ಲಿ ಆಶ್ರಯ ಹೊಂದಿದವರಿಗೆ ಇಂದ್ರನೂ ಸಹ ತೊಂದರೆಯನ್ನು ಕೊಡಲಾರನು. ನಿನ್ನ ದುಃಖಗಳೇನೇ ಇದ್ದರೂ ನೋಡು, ಆಶ್ರಮದಲ್ಲಿದ್ದವರಿಗೆ ಯಾವ ದೇವತೆಗಳು ಕೂಡ ಹಿಂಸೆ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ಬಂದು ಆಶ್ರಮದಲ್ಲಿ ಇರಪ್ಪ ಅಂದರೆ ಇರೋದಿಲ್ಲ. ಕೇವಲ ಇದ್ದರೇ ಎಷ್ಟೋ ಪುಣ್ಯ ಬರ್ತಾ ಇರುತ್ತೆ ಇಲ್ಲಿ. ನಿನ್ನ ದುಃಖಗಳೇನೇ ಇದ್ದರೂ ಇಲ್ಲಿ ವಿನಾಶ ಹೊಂದುವವು. ಸತ್ಪುರುಷರ ಕಷ್ಟಗಳಲ್ಲಿ ಸತ್ಪುರುಷರೇ ನೇರವಾಗಿ ಬೇಕಲ್ಲದೆ ದುರ್ಜನರು ನೆರವಾಗಬಲ್ಲರೆ. ಈ ಆಶ್ರಮದಲ್ಲಿ ನಿನ್ನಂತೆಯೇ ಧರ್ಮೈಕ ದೃಷ್ಟಿಯುಳ್ಳ ಸ್ಥಾವರ ಜಂಗಮಗಳಿಗೂ ಶಾಸಕರಾದ ಸತ್ಪುರುಷರಿದ್ದಾರೆ. ಆದ್ದರಿಂದ ನೀನು ನಿಶ್ಚಿಂತನಾಗಿ ಕೆಳಗಿಳಿದು ಈ ಆಶ್ರಮದಲ್ಲಿ ತಂಗುವ. ಅಂದರೆ ಅನಿಮಾ ಗರಿಮಾದಿ ಸಿದ್ಧಿಗಳಿರುವಂಥ ಸತ್ಪುರುಷರು ಇದ್ದಾರೆ. ಆಗಿನ ಕಾಲದ ಆಶ್ರಮ ಅಂದರೆ ಎಲ್ಲ ಅವರ ಜೀವನ್ಮುಕ್ತ ಪುರುಷರೇ ಇರ್ತಾಯಿದ್ರು. ಅಗ್ನಿಗೆ ಶಾಖ ಉಂಟ ಮಾಡುವ ಶಕ್ತಿ ಇರುವಂತೆ, ಭೂಮಿಗೆ ಬೀಜಕ್ಕೆ ಜೀವ ಕೊಟ್ಟು ಬೆಳೆಯುವಂತೆ ಮಾಡುವ ಶಕ್ತಿ ಇರುವಂತೆ ಮತ್ತು ಸೂರ್ಯನಿಗೆ ಸಕಲವನ್ನೂ ಪ್ರಕಾಶಗೊಳಿಸುವ ಶಕ್ತಿ ಇರುವಂತೆ ಅಭ್ಯಾಗತನಿಗೆ ಸತ್ಪುರುಷನಾದ ಅತಿಥೇಯನ್ನು ನಿರ್ದೇಶಿಸುವ ಶಕ್ತಿಯೂ ಇರುತ್ತದೆ. ಆದ್ದರಿಂದ ಕೆಳಗಿಳಿದು ನಮ್ಮ ಸತ್ಕಾರವನ್ನು ಸ್ವೀಕರಿಸಬಹುದು ಅಂತ ಕೆಳಗಡೆ ಬಾಪ ಆಶ್ರಮಕ್ಕೆ ಅಂತ ಕರೀತಾರೆ ಸತ್ಪುರುಷರು. ಯಯಾತಿ ಹೇಳ್ತಾನೆ, ನಾನು ನಹುಷನ ಮಗ ಯಯಾತಿ ಎಂದು ನನ್ನನ್ನು ಕರೆಯುತ್ತಾರೆ. ನನ್ನ ಮಗನ ಹೆಸರು ಪುರು. ಅಹಂಕಾರದಿಂದ ನಾನು ನನ್ನ ಹಿರಿಯರನ್ನು ಸಮಾನರನ್ನು ಕಿರಿಯರನ್ನು ಅಲಕ್ಷಿಸಿದ ಕಾರಣದಿಂದ ನನ್ನ ಸತ್ಕರ್ಮ ಫಲದಲ್ಲಿ ನ್ಯೂನತೆಯುಂಟಾಗಿ ಸ್ವರ್ಗದಿಂದ ತಳ್ಳಲ್ಪಟ್ಟಿರುವೆನು. ನಾನು ಅಹಂಕಾರದಿಂದ ಈ ಥರ ಕೆಳಗಡೆ ಬಿದ್ದಿದ್ದೀನಿ. ನಾನು ನಿಮಗಿಂತಲೂ ಹಿರಿಯವನಾದ ಕಾರಣ ಮೊದಲು ನಿಮಗೆ ಅಭಿವಾದನ ಮಾಡಲಿಲ್ಲ. ಇಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾನೆ. ನಾನು ನಿಮಗಿಂತ ವಯಸ್ಸಲ್ಲಿ ದೊಡ್ಡವನಾದ್ದರಿಂದ ನನಗೆ ಬಂದ ತಕ್ಷಣ ನಾನು ನಿಮಗೆ ನಮಸ್ಕಾರ ಮಾಡಲಿಲ್ಲ ಅಂದ್ಬಿಟ್ಟು ಅದಕ್ಕೊಂದು ಶ್ಲೋಕ ಹೇಳ್ತಾನೆ. ಯೋ ವಿದ್ಯೆಯ ತಪಸಾ ಜನ್ಮನಾವ ವೃದ್ಧಸ್ಯ ಪೂಜ್ಯೋ ಭವತಿ ದ್ವಿಜಾನಾಂ. ಅಂದರೆ ಯಾವನು ವಿದ್ಯೆಯಿಂದ, ತಪಸ್ಸಿನಿಂದ ಮತ್ತು ವಯಸ್ಸಿನಿಂದ
ವೃದ್ಧನಾಗಿರುತ್ತಾನೋ ಅವನು ದ್ವಿಜರಿಗೆ ಪೂಜ್ಯನಾಗುತ್ತಾನೆ ಅಂತ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಹೇಳ್ತಾರೆ, ಬಟ್ ಅದು ಮಿಸ್ಟೇಕು. ಅದಕ್ಕೆ ಉತ್ತರ ಋಷಿಗಳು ಹೇಳ್ತಾರೆ. ಇವನೇನಂತಾನೆ, ವಿದ್ಯೆ ಯಾರ ಹತ್ರ ಇರುತ್ತೋ, ತಪಸ್ಸು ಯಾರ ಹತ್ರ ಇರುತ್ತೋ, ಮತ್ತು ವಯಸ್ಸು ಯಾರಿಗಾಗಿರುತ್ತೋ 3 ಜನಕ್ಕೂ ನಾವು ಮರ್ಯಾದೆ ಕೊಡಬೇಕು ಅಂತ ಯಯಾತಿ ಅಂತಾನೆ. ನಾನು ವಯಸ್ಸಲ್ಲಿ ನಿಮಗಿಂತ ದೊಡ್ಡವನಾಗಿದ್ದಕ್ಕೆ ನಾನು ನಿನಗೆ ಮರ್ಯಾದೆ ಹಾಕಲಿಲ್ಲ, ಮಾಡಲಿಕ್ಕೆ ಫಸ್ಟ್ ನಾನು ನಿಮಗೆ ನಮಸ್ಕಾರ ಮಾಡಲಿಲ್ಲ ಅಂತ. ಈಗ ಅವ್ರು ಕೆನ್ನೆ ಗುಡಿದಂಗೆ ಅವ್ರು ಹೇಳ್ತಾರೆ ನೋಡಿ. ಮತ್ತು ಅಷ್ಟಕ್ಕೆ ಹೇಳ್ತಾನೆ, ವಯಸ್ಸಿನಿಂದ ಹಿರಿಯನಾದವನು ದ್ವಿಜನಿಗೆ ಪೂಜ್ಯನಾಗುತ್ತಾನೆ ಎಂಬುದು ನಿನ್ನ ಅಭಿಪ್ರಾಯ ಮಾತ್ರ. ಕೇವಲ ವಯಸ್ಸಿನಿಂದ ಪೂಜಾರ್ಹನಾಗುವುದಿಲ್ಲವೆಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಇದನ್ನು ತಿಳ್ಕೋ ಅಂತ. ಸುಮ್ಮನೆ ವಯಸ್ಸಾಗ್ಬಿಟ್ಟಿದೆ ಅಂತ ನಿನಗೆಲ್ಲ ಮರ್ಯಾದೆ ಮಾಡಬೇಕು ಅನ್ಕೋಬೇಡ, ಯಾರು ದೊಡ್ಡವರು ಅಂದ್ಬಿಟ್ಟು. ಯೋ ವಿದ್ಯೆಯ ತಪಸಾ ಸಂಪ್ರವೃದ್ಧ ಸಯೇವ ಪೂಜ್ಯೋ ಭವತಿ ದ್ವಿಜಾನಾಂ. ಯಾವನು ವಿದ್ಯೆಯಿಂದಲೂ ಮತ್ತು ತಪಸ್ಸಿನಿಂದಲೂ ಅಧಿಕನಾಗಿರುವನೋ ಅಂತಹವನು ಮಾತ್ರನೇ ದ್ವಿಜರಿಗೆ ಪೂಜಾರ್ಹನಾಗುತ್ತಾನೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ವಯಸ್ಸು ಲೆಕ್ಕ ಇಲ್ಲ. ಶಂಕರಾಚಾರ್ಯರ ವಯಸ್ಸು 16 ವರ್ಷ ಇದ್ದರೆ ಅವರ ಶಿಷ್ಯನ ವಯಸ್ಸು ಮಂಡನ ವಿಶ್ಲೇಷಿಸಿ 80 ವರ್ಷ ಇರುತ್ತೆ. ಅಷ್ಟು ಏಜ್ ಡಿಫ್ರೆನ್ಸ್ ಇದ್ದರೆ ಗುರುಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ವಿದ್ಯೆಯನ್ನು ಕಲಿತಾನೆ. ವಿದ್ಯೆ ಮುಂದೆ ಎಲ್ಲ ತಲೆ ಬಗ್ಸ್ಬಿಡ್ಬೇಕು. ಅಲ್ಲಿ ವಯಸ್ಸು ಗೀಸು ಏನು ಲೆಕ್ಕ ಬರೋದಿಲ್ಲ. ಮತ್ತು ತಪಸ್ಸು, ಯಾರಾದರೂ ತಪಸ್ವಿ ಇದ್ದರೆ ಏನು ಇಂದ್ರಿಯ ನಿಗ್ರಹ ಮಾಡಿ ಅಪರಿಗ್ರಹದಲ್ಲಿದ್ದು ತಪಶಕ್ತಿಯಿಂದ ಒಂಟಿ ಕಾಲಲ್ಲಿ ನಿಂತುಕೊಂಡು ಕಡಿಮೆ ಊಟ ಮಾಡಿಕೊಂಡು ಇಲ್ಲ ಊಟನೇ ಮಾಡದಿರ ಅಂತ ತಪಸ್ಸು ಯಾರು ಮಾಡ್ತಾ ಇರ್ತಾರೋ ಆ ತಪಸ್ಸಿರೋರು ಕೂಡ ತುಂಬ ಅವ್ರ ಮುಂದೆ ಮಿಕ್ಕಿದವರು ತಲೆ ಬಗ್ಸ್ಬೇಕಾಗಿರುತ್ತೆ. ಆ ತಪಶಕ್ತಿಗೆ ಇದೆ. ವಯಸ್ಸಿಗೆ ಮಾತ್ರ ಕೇವಲ ವಯಸ್ಸು ಆಗಿದೆ ಅಂದ್ಬಿಟ್ಟು ಅದಕ್ಕೆ ಮರ್ಯಾದೆ ಅದು ಲೋಕದಲ್ಲೂ ಕೊಡಬೇಕು. ಅದು ಸಾಮಾನ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಏನಿರ್ತಾರೋ ಅಲ್ಲಿ ಸಣ್ಣವರು ದೊಡ್ಡವ್ರಿಗೆ ಇದು ಮಾಡಬೇಕಂತ. ನಮ್ಮ ಸನ್ಯಾಸದಲ್ಲೂ ಕೂಡ ನಿಯಮಗಳಿರ್ತವೆ. ನಿನ್ನೆ ಒಬ್ಬನು ಸನ್ಯಾಸ ತೊಗೊಂಡಿದ್ದಾನೆ, ಇವತ್ತೊಬ್ಬನು ಸನ್ಯಾಸ ತೊಗೊಂಡಿದ್ದಾನೆ ಅಂದರೆ ನಿನ್ನೆ ಯಾರು ಸನ್ಯಾಸ ತೊಗೊಂಡಿರ್ತಾನೋ ಅವನು ನಮಗೆ ಸೀನಿಯರ್. ಅವನು ಎದುರು ಬಂದಾಗ ನಾವು ಅವನಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು. ಯಾಕಂದರೆ ಒಂದು ದಿವಸ ಮುಂಚೆ ಸನ್ಯಾಸ ತೊಗೊಂಡಿದ್ದಾನೆ ಅಂತ. ಅಲ್ಲಿ ವಯಸ್ಸು ಗೀಸು ಏನೂ ಬರೋದಿಲ್ಲ. ನಿನಗೆ 80 ವರ್ಷ ಆಗಿರ್ಬೋದು, ನಿನ್ನೆ ಸನ್ಯಾಸ ತೊಗೊಂಡಿರೋನಿಗೆ 15 ವರ್ಷ ಆಗಿರ್ಬೋದು. ಬಟ್ ನಿನಗಿಂತ ಒಂದು ದಿವಸ ಮುಂಚೆ ಸನ್ಯಾಸ ತೊಗೊಂಡಿದ್ರೆ ಆತನೇ ದೊಡ್ಡವನು, ನೀನೇ ಆತನಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು ಅಂತ. ಮತ್ತು ಒಂದು ವೇಳೆ ಆಚಾರ್ಯರಾಗಿದ್ದರೆ ನೈಷ್ಠಿಕ ಬ್ರಹ್ಮಚರ್ಯ ಅಂತಾರೆ. ಈಗ ನಮ್ಮ ನಾರಾಯಣ ಚೈತನ್ಯಗೆ ಮಾಡಿದ್ರೆ ದೀಕ್ಷೆ ಹಿಂದುಗಡೆ ಜುಟ್ಟು ಇರುತ್ತೆ, ಮಂಗಳ ಚೈತನ್ಯಕ್ಕೆ ಕೂಡ ಅಷ್ಟೇ ಕೆಂಪು ಬಟ್ಟೆನೂ ಬರುತ್ತೆ, ಜನುದಾರನೂ ಇರುತ್ತೆ. ಇದನ್ನು ನೈಷ್ಠಿಕ ಬ್ರಹ್ಮಚಾರ್ಯ ಅಂತಾರೆ. ಈ ನೈಷ್ಠಿಕ ಬ್ರಹ್ಮಚಾರಿ ಸನ್ಯಾಸಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು. ಸಾಮಾನ್ಯವಾಗಿ ಎಷ್ಟೇ ವಯಸ್ಸಲ್ಲಿ ದೊಡ್ಡ ಆಗಿರ್ಬೋದು, ನೈಷ್ಠಿಕ ಬ್ರಹ್ಮಚಾರಿ ಸನ್ಯಾಸಿಗೆ ಫಸ್ಟ್ ನಮಸ್ಕಾರ ಮಾಡಬೇಕು ಎದುರಾದಾಗ. ಆದರೆ ನೈಷ್ಠಿಕ ಬ್ರಹ್ಮಚಾರಿಯಲ್ಲಿ ಯಾರಾದರೂ ಆಚಾರ್ಯರಿದ್ದರೆ, ಪಾಠ ಹೇಳ್ಕೊಡೋರಿದ್ದರೆ, ನಮಗೆ ಒಬ್ಬರು ಆಚಾರ್ಯರಿದ್ದರು ದಿವ್ಯಾನಂದಪುರಿ ಅಂತ, ಈಗ ಸನ್ಯಾಸ ತಗೊಂಡಿದ್ದಾರೆ. ಬಟ್ ಅವರು ಮುಂಚೆ ನೈಷ್ಠಿಕ ಬ್ರಹ್ಮಚಾರಿಯಲ್ಲಿದ್ದರು. ಬಟ್ ಅವ್ರು ನಮ್ಮ ಗುರುಗಳು, ನಮಗೆ ವಿದ್ಯೆ ಹೇಳ್ಕೊಡೋ ಗುರುಗಳಾಗಿದ್ದರು. ಅವರು ಬ್ರಹ್ಮಚಾರಿ ಅವಸ್ಥೆಯಲ್ಲಿದ್ದರೂ ಕೂಡ, ನಾವು ಸನ್ಯಾಸಿಗಳಾಗಿದ್ದರೂ ಕೂಡ ಅವರು ಪಾಠ ಹೇಳೋ ಗುರುಗಳಾದ್ದರಿಂದ ನಾವೇ ಅವ್ರಿಗೆ ತಲೆ ಬಗ್ಸ್ತಾ ಇದ್ವಿ ಮುಂಚೆ. ಈ ಥರ ಕೆಲವೊಂದು ನಿಯಮಗಳಿರ್ತವೆ, ಅದನ್ನು ಪ್ರೋಟೋಕಾಲ್ಸ್ ಅಂತಾರೆ. ಇಲ್ಲಿ ಅಡಿವಪ್ಪ ತಾತ ಇದ್ದಾಗ ಜಂಬಾಪುರ ವೆಂಕಟರೆಡ್ಡಿ ಅವರು ಹೇಳಿದರು, ಒಂದು ಸತಿ ಯಾರೋ ಚೆನ್ನಾಗಿ ಈ ಏರಿಯಾದಲ್ಲೇ ಪ್ರವಚನ ಮಾಡೋವನ್ನು ಕರ್ಕೊಂಬಂದ್ಬಿಟ್ಟು ಅವರು ಸಮಾನವಾಗಿ ಅದೇ ಕುರ್ಚಿಯಲ್ಲಿ ಅವ್ರನ್ನ ಕೂಡಿಸ್ಬಿಟ್ಟಿದ್ದನ್ನು ಪ್ರವಚನ ಹೇಳಿಸ್ಬಿಟ್ಟಿದ್ರಂತೆ. అడివప్ప తాత సిక్కాపట్టే కోప ಆಗ್ಬಿಟ್ಟಿದ್ದಂತೆ. వెంకటరెడ్డి నీకేమైనా బుద్ధి ఉందా? సాధువు సన్యాసుల పక్కలో వచ్చి ಅವ್ರನ್ನ ಕೂಡಿಸ್ಬಿಟ್ಟಿದೆಯಲ್ಲ, ಮತ್ತು ಅವ್ನು ಕೆಂಪು ಬಟ್ಟೆ ಹಾಕ್ಬಿಡು, ಮತ್ತು ನಮ್ಮ ಥರನೇ ಕೆಂಪು ಬಟ್ಟೆ ಹಾಕ್ಬಿಟ್ಟು ಬಂದು ಕೂತ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಪಕ್ಕಕ್ಕಾದರೂ ಕೂತ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಆದರೂ ಕೂತ್ಕೊಳ್ಳಿ. ನನಗೇನು ಪರವಾಗಿಲ್ಲ, ನನಗೆ ಪರಿಚಯ ಇರೋ ವ್ಯಕ್ತಿ ಅಂತ. ನಾನು ಕರೆಸಿರೋ ಸನ್ಯಾಸಿಗಳು ಅವ್ರೇನು ಅನ್ಕೊತಾರೆ, ಹೋಗಿ ಇಂಥವ್ನ ಪಕ್ಕದಲ್ಲಿ ನಮ್ಮನ್ನು ಕೂಡಿಸ್ಬಿಟ್ಟಿದ್ರೆ ಅಂತ ಅವ್ರ ಬೆಳೆನ ನಾವು ಕೆಲವೇ ಕಡಿಮೆ ಮಾಡ್ದಂಗಲ್ಲ, ನಾಳೆ ತಲೆ ಮೇಲೆ ಕಾಲಿಟ್ಬಿಡ್ತಾರೆ. ಈ ಕೆಂಪು ಬಟ್ಟೆಗೆ ಒಂದು ಮರ್ಯಾದೆ ಇದೆ, ಒಂದು ಪ್ರೋಟೋಕಾಲ್ ಇದೆ ಅಂದ್ಬಿಟ್ಟು ಅವೆಲ್ಲ ಅದು ಮರ್ಯಾದೆಗಳು, ಅವೆಲ್ಲ ಆ ಸ್ಟೆಪ್ಪುಗಳು ಈ ಬಟ್ಟೆ ಕೊಡೋ ಮರ್ಯಾದೆ ಕೊಡ್ತಾ ಇರಬೇಕು. ಅದು ಎಲ್ಲದೂ ಅಷ್ಟೇ. ಆಫೀಸರ್ಗಳು ಕೂಡ ಅಷ್ಟೇ. ನಾನೇ ಒಂದು IAS ಆಫೀಸರ್ ಜೊತೆಯಲ್ಲಿ ಹೋಗಿದ್ದೆ. ಸಣ್ಣ ವಯಸ್ಸು, 35 ವರ್ಷ. ನಮ್ಮ ತಾತ ಗುರುಗಳವರ ವಂಶದಿಂದ ಅವರ ತಮ್ಮನ ಮೊಮ್ಮಗನೇ ಯಾರಾಗಿದ್ದ. ಮಧ್ಯಪ್ರದೇಶದಲ್ಲಿ ಏನೋ ಆಶ್ರಮದ ಕೆಲಸದಲ್ಲಿ ಅವ್ರ ಜೊತೆ ಹೋಗಿದ್ದೆ. ನಾವು ಆಶ್ರಮದ ಕೆಲಸ ಏನೋ ಮಾಡಿಸ್ಕೊಂಬರೋದಕ್ಕೆ. ಅವರು ಆ ವಯಸ್ಸಲ್ಲಿ ಸಣ್ಣವನಾದರೆ ಪೋಸ್ಟ್ನಲ್ಲಿ IAS ಆಫೀಸರ್ಗೆ ದೊಡ್ಡ ಪೋಸ್ಟ್ನಲ್ಲಿದ್ದಾನೆ. ನಮ್ಮ ಜೊತೆ ಎಲ್ಲ ಇವರೇ ಅಂತ ಮರ್ಯಾದೆಯಿಂದ ಬಹುವಚನದಲ್ಲೇ ಎಲ್ಲ ಮಾತಾಡ್ತಾ ಇದ್ದ. ಯಾರು ಆಶ್ರಮದಲ್ಲಿ ಸಣ್ಣ ಇದ್ದರು, ದೊಡ್ಡವರಿದ್ದರು, ತುಂಬ ಮರ್ಯಾದೆಯಿಂದ ಮಾತಾಡ್ತಾ ಇದ್ದ.
ಅಲ್ಲಿ ಖಂಡವ ಜಿಲ್ಲೆಗೆ ಹೋದ್ವಿ. ಅಲ್ಲಿ ಒಬ್ಬ IAS ಆಫೀಸರ್ ಇದ್ದಾನೆ. ವಯಸ್ಸು ಆಗಿದೆ, ಒಂದು 58 ಏನೋ ವಯಸ್ಸಾಗಿದೆ, ರಿಟೈರ್ಡ್ ಆಗೋ ವಯಸ್ಸು. ಅಲ್ಲೋದ್ಮೇಲೆ ಫುಲ್ ಏಕವಚನ. ಏಕೋ ಯಾಕೋ ಈ ಕೆಲಸ ಮಾಡಿಲ್ಲ ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ. ನನಗೆ ಶಾಕ್ ಆಗೋಯಿತು. ನಾನು ಸ್ವಲ್ಪ ಮುಖ ನೋಡಿ, ಅಯ್ಯೋ, ಇಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾಡಿರೋನು ಅಲ್ಲಿ 58 ವರ್ಷ ಆಗಿರೋ ಅದನ್ನು IAS ಆಫೀಸರೇ, ಏಕವಚನದಲ್ಲೆಲ್ಲ ಮಾತಾಡ್ತಾ ಇದ್ದಾನಲ್ಲ ಅಂತ ಮತ್ತೆ ತಿರುಗಿ ಬಂದಾಗ ನಾನು ಸ್ವಲ್ಪ ಡಲ್ ಆಗಿದ್ದೆ. ಈತನ ಅಹಂಕಾರಿ ಅಂತ, ಏನಾದರೂ ಅಹಂಕಾರದಿಂದ ಮಾತಾಡ್ದ ಅಂತ. ಮತ್ತು ನಾನು ತಪ್ಪು ತಿಳ್ಕೊಬಾರ್ದು ಅಂದ್ಬಿಟ್ಟು ಆತನ ಹೇಳ್ದೆ, ಸ್ವಾಮೀಜಿಗಳೇ, ಅಲ್ಲಿ ನಾನು ಮಾತಾಡಿದ್ದ ಮಾತನ್ನು ನೋಡಿ ನೀವು ತಪ್ಪು ತಿಳ್ಕೊಬೇಡಿ. ನಮಗೆ IAS ಅಲ್ಲಿ ಟ್ರೈನಿಂಗ್ ಇರುತ್ತೆ ಪೋಸ್ಟ್ಗೆ. ನಮಗಿಂತ ಕಡಿಮೆ ಪೋಸ್ಟಲ್ಲಿರೋರನ್ನ ಮರ್ಯಾದೆಯಿಂದ ಮಾಡಿದ್ರೆ ಕೆಲಸಗಳಾಗೋದಿಲ್ಲ. ಮಾತಾಡಲೇಬಾರ್ದು, ನಾವು ಸಿಂಗ್ಯುಲರ್ ಸೆಂಟೆನ್ಸಲ್ಲೇ ಮಾತಾಡಬೇಕು. ನಮಗದು ಪ್ರೋಟೋಕಾಲ್ ಇರುತ್ತೆ, ಆ ಪ್ರೋಟೋಕಾಲ್ ಹಂಗೆ ಫಾಲೋ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಆ ಥರ ದೊಡ್ಡವರು ವಯಸ್ಸಾಗಿವ್ರನ್ನ ಈ ಥರ ಅಮರ್ಯಾದೆಯಿಂದ ಮಾತಾಡಬೇಕಂತಿಲ್ಲ ಅಂತ. ಅದು ಪ್ರೋಟೋಕಾಲ್ಸ್ ಇರ್ತವೆ. ಇಲ್ಲಾಂದರೆ ಅವ್ರಿಗೂ ಏನು ಸುಮ್ಮನೆ ವಯಸ್ಸಾಗಿರೋದು ಬೈಬೇಕಂತಿರೋದಿಲ್ಲ. ಆ ಥರ ಎಲ್ಲ ಈ ಮರ್ಯಾದೆಗಳು ಯಾವ್ಯಾವ ಸ್ಥಾನದಲ್ಲಿ ಹೆಂಗಿರ್ತದೆ ಹಂಗೆಲ್ಲ ಮೇಂಟೈನ್ ಮಾಡ್ಕೊತ ಹೋಗ್ತಾ ಇರಬೇಕು ಈ ಥರ. ಮತ್ತು ಅವ್ರು ಹೇಳ್ತಾರೆ, ತಪಸ್ಸು ಮತ್ತು ವಿದ್ಯೆನೇ ಮುಖ್ಯ, ವಯಸ್ಸು ಮುಖ್ಯ ಅಲ್ಲ ಅಂದ್ಬಿಟ್ಟು. ಮತ್ತು ಯಯಾತಿನೂ ಅಂತಾನೆ, ಇಬ್ಬರು ಜ್ಞಾನಿಗಳಾದಾಗ ಅವರೊಂದು ಹೇಳಿದ್ರೆ ಈತ ಒಂದು ಹೇಳ್ತಾ ಇರ್ತಾನೆ. ಸ್ವಲ್ಪ ವಾದೇ ಜಾಯತೆ ಪ್ರಬೋಧ. ನಾವೆಲ್ಲರೂ ವಿದ್ಯಾರ್ಥಿಗಳೇ. ಎಲ್ಲಿ ತನಕ ನಿರ್ವಿಕಲ್ಪ ಸಮಾಜ ಸ್ಥಿತಿ ಬರೋದಿಲ್ವೋ ಅಲ್ಲಿ ತನಕ ನಾವೆಲ್ಲರೂ ವಿದ್ಯಾರ್ಥಿಗಳೇ. ನಮ್ಮಿಂದ ನೀವು ಕಲಿಬೇಕು, ನಿಮ್ಮಿಂದ ಕೂಡ ನಾವು ಕಲಿಬೇಕು. ಕಸ ಗುಡಿಸೋರಿಂದ ಋಷಿಕೇಶ್ ಕೈಲಾಸದ ಒಬ್ಬ ಮಹಾಪುರುಷ ಜೀವನ್ಮುಕ್ತ ಪುರುಷ ಆಗಿದ್ದಾನೆ. ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿಕೊಂಡು ಗೃಹಸ್ಥಾಶ್ರಮದ ಕಡೆ ಹೋಗಬೇಕಾ, ಸನ್ಯಾಸ ತಗೋಬೇಕಂತ ಯೋಚನೆ ಮಾಡಿಕೊಂಡು ಗುಡಿಯಲ್ಲಿ ನಡ್ಕೊಂಡು ಬರ್ತಾಯಿದ್ರೆ ಅಲ್ಲಿ ಕಸ ಗುಡಿಸೋನು ಏನೋ ಆ ಕಡೆ ಈ ಕಡೆ ಯೋಚನೆ ಮಾಡ್ತಿದ್ಯಾ, ಯಾವುದೋ ಒಂದು ಕಡೆ ಆಗ್ಬಿಡು ಅಂತ ಅಂದಂತೆ. ಅದನ್ನು ಉಪದೇಶ ತಗೊಂಡು ಇನ್ನು ಗೃಹಸ್ಥಾಶ್ರಮ ಬೇಡ, ನಾನು ಸನ್ಯಾಸನ ತಗೋತೀನಿ ಅಂತ ನಿರ್ಣಯ ತಗೊಂಡು ಒಳ್ಳೆ ದೊಡ್ಡ ಜೀವನ್ಮುಕ್ತ ಪುರುಷ ಆಗಿದ್ದಾನೆ. ಆ ಕಸ ಗುಡಿಸೋನು ಗುರು ಆದನೇ ಇಲ್ಲ. ಆ ಥರ ಯಾವಾಗ ಯಾರಿಂದ ಸಣ್ಣ ಹುಡುಗರಿಂದ ಕೂಡ ಜ್ಞಾನ ಬಂತಂದ್ರೆ ಅಲ್ಲಿ ಸ್ವೀಕಾರ ಮಾಡಬೇಕು. ಆ ಅಹಂಕಾರ ಶೂನ್ಯದಿಂದ ಆ ಭಾವನೆಯಿಂದ ಇರಬೇಕು. ಆ ಬ್ರಹ್ಮ ಅನುಭವ ಪರ್ಯಂತಂ. ಆದ್ದರಿಂದ ಈಗ ಯಯಾತಿನೂ ಸ್ವಲ್ಪ ಉಪದೇಶಗಳು ಮಾಡ್ತಾನೆ, ಆ ಋಷಿಗಳು ಉಪದೇಶ ಮಾಡ್ತಾರೆ. ಒಬ್ಬರಿಂದ ಒಬ್ಬರು ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಋಷಿಗಳೇ, ಪಾಪವು ಸತ್ಕಾರ್ಯದ ಫಲವನ್ನು ವಿನಾಶಗೊಳಿಸುವುದು. ಪಾಪ ಇದ್ದರೆ ಪುಣ್ಯನ ಅದು ಕ್ಷೀಣ ಮಾಡಿಬಿಡುತ್ತೆ. ಪಾಪದ ಉತ್ಪತ್ತಿಗೆ ನಾನಾ ಕಾರಣಗಳಿವೆ. ಅಹಂಕಾರವೆಂಬುದು ಪಾಪಕ್ಕೆ ಮೂಲ ರೂಪವಾಗಿದೆ. ಈ ಅಹಂಕಾರನ ಹೆಂಗೆ ಫುಟ್ಬಾಲ್ ಆಡ್ತಾನಂದರೆ ಹಿಂಗೆ. ನಮ್ಮ ಗುರುಗಳು ನೆನಪು ಬಂದರು ನನಗೆ. ಡೈಲಿ ನಮ್ಮನ್ನು ಡೈಲಿ ಆಡ್ಕೊತಾ ಇದ್ರು ನಮ್ಮ ಅಹಂಕಾರದ ಜೊತೆ. ನಮಗೆ ತಲೆ ಕೆಟ್ಟೋಗಿತ್ತು, ಯಾಕೆ ನಮ್ಮ ಗುರುಗಳು ನನ್ನನ್ನು ಪ್ರೀತಿ ಮಾಡೋದಿಲ್ವಾ, ನಾನಂದರೆ ನಮ್ಮ ಗುರುಗಳಿಗೆ ಇಷ್ಟ ಇಲ್ಲ ಅಂತ. ಯಾಕಂದರೆ ಅವರ ಅಹಂಕಾರ ನೋಡ್ತಾ ಇದ್ದಾರೆ. ಈ ಜ್ಞಾನದಿಂದ, ಈ ಪರೋಕ್ಷ ಜ್ಞಾನದಿಂದ ಸ್ವಲ್ಪ ಪುಸ್ತಕ ಓದ್ಬಿಟ್ಟು ನಾನು ಸಚ್ಚಿದಾನಂದ ಸ್ವರೂಪ ಅಂದ್ಬಿಟ್ಟು ಏನು ಫೀಲಿಂಗ್ ಬರ್ತಾಯಿತ್ತು, ಆ ಫೀಲಿಂಗಲ್ಲಿ ಇದ್ಬಿಟ್ಟಿದ್ದೀವಿ. ಅದು ತಪ್ಪು, ಅದು ಒಂದು ಮೂರ್ಖತ್ವಾದ ಅಹಂಕಾರದಲ್ಲಿ ನೀನು ಸಚ್ಚಿದಾನಂದ ಸ್ವರೂಪ ಅಂತಿದೆಯಾ ಅಂದ್ಬಿಟ್ಟು ಡೈಲಿ 4 ವರ್ಷ ಬಿಡಲೇ ಇಲ್ಲ. ಅಹಂಕಾರ ಅಷ್ಟು ಡೇಂಜರ್ ಆಗಿರುತ್ತೆ. ಅದನ್ನೇ ನೋಡಿ ಎಷ್ಟು ಋಷಿಗಳು ಮಹಾಭಾರತದಲ್ಲಿ ಎಷ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದಾರೆ. ಅಹಂಕಾರದಲ್ಲಿ ಮಾನವರನ್ನು ನರಕಕ್ಕೆ ಎಳೆಯುವ ಒಂದು ಅಂಶವಿದೆ. ನರಕಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತಂತೆ ಅಹಂಕಾರ. ಸತ್ಪುರುಷರೆಂದಿಗೂ ಅಹಂಕಾರಿಗಳಾಗುವುದಿಲ್ಲ. ಆದ್ದರಿಂದಲೇ ಅವರು ಮಾಡುವ ಸತ್ಕಾರ್ಯಗಳಿಗೆ ಪ್ರತಿಕೂಲ ಉಂಟಾಗುವುದಿಲ್ಲ. ಅಹಂಕಾರಕ್ಕೆ ನಾವೇ ಒಂದು ಸತಿ ನಮ್ಮ ಚಪ್ಪಲಿ ತೊಗೊಂಡು ಡೈಲಿ ಯಾರು ಕಾಣಿಸ್ಲಿಲ್ಲ ಬೇರೆಯವ್ರ ಕೈಯಲ್ಲಿ ಹೊಡಿ ಅಂತ ಹೇಳಬೇಕು. ಅಷ್ಟು ಸಾಮರ್ಥ್ಯ ಇಲ್ಲಾಂದರೆ ರೂಮಲ್ಲಿ ಕೂತ್ಕೊಂಡು ಚಪ್ಪಲಿ ತೊಗೊಂಡಾದ್ರೆ ಹೊಡ್ಕೋಬೇಕು. ಆ ಥರ ಅಭ್ಯಾಸ ಮಾಡ್ಕೋಬೇಕು ಅಹಂಕಾರ ಹೋಗ್ಬೇಕಂದ್ರೆ. ಇಲ್ಲ ಅಂದರೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಅವರು ನನಗೆ ಮರ್ಯಾದೆ ಕೊಡಬೇಕು, ಇವ್ರೇನು ಅನ್ನಬಾರ್ದು, ಅವ್ರು ನನಗೆ ಮರ್ಯಾದೆ ಕೊಡಬೇಕು. ಅದೇನದು ಅಹಂಕಾರ. ಅದು ಯಾಕೆ ಮರ್ಯಾದೆ ಕೊಡಬೇಕು? ಲೆಟ್ರಿನ್ನು ಮೂತ್ರ ಎಲ್ಲ ಹೊಟ್ಟೆ ಒಳಗಡೆ ಇಟ್ಕೊಂಡು ಸುತ್ತಾಡ್ತಾ ಇದೆಯಾ ನೀನು? ಏನು ಶ್ರೇಷ್ಠ, ಯಾವ ರೀತಿಯಲ್ಲಿ ನೀನು ಶ್ರೇಷ್ಠ ಅಂದ್ಬಿಟ್ಟು ಪ್ರತಿಯೊಂದು ರಂಧ್ರಲ್ಲೂ ಕೊಳಕು ಬರ್ತಾಯಿದೆ. ಪ್ಲಂಬಿಂಗ್ ಔಟ್ಲೆಟ್ಗಳಲ್ಲಿ ಪ್ರತಿಯೊಂದು ರಂಧ್ರದಿಂದ ಇಂಥ ಶರೀರದಕ್ಕೆ ನಿನಗೆ ಎಲ್ಲ ಮಿಕ್ಕಿದವರೆಲ್ಲ ಪ್ರಪಂಚದವರೆಲ್ಲ ಹೆದರ್ಬೇಕು ಅನ್ಕೊತೀಯ, ನಿನ್ನ ಮಾತು ಕೇಳಬೇಕು ಅನ್ಕೊತೀಯ, ನಿನಗೆ ಮರ್ಯಾದೆ ಕೊಡಬೇಕು ಅನ್ಕೊತೀಯ. ಇವೆಲ್ಲ ಅಹಂಕಾರನೇ. ಇವೆಲ್ಲ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡ್ರೆ ಅಹಂಕಾರ ಇನ್ನೂ ಪುಷ್ಟಿ ಆಗ್ತಾ ಇರುತ್ತೆ.
ಇಡಬಾರ್ದು, ಎಲ್ಲ ನೆಲಮಟ್ಟಕ್ಕೆ ಹಾಕ್ಬಿಡಬೇಕು. ಆದ್ದರಿಂದ ಅಹಂಕಾರ ವಿಹೀನರಾಗಿ ಅವರು ಮಾಡುವ ಸತ್ಕಾರ್ಯಗಳೆಲ್ಲವೂ ಉತ್ತಮವಾದ ಫಲಗಳನ್ನೇ ಕೊಡುತ್ತವೆ. ಅಹಂಕಾರ ಒಂದನ್ನು ಲಾಸ್ಟ್ ಶತ್ರು ಅವನೇ. ವಿಚಾರ ಎಲ್ಲ ನಡೆದೋಗುತ್ತೆ, ಬೇಗ ಆಗಿಬಿಡುತ್ತೆ. ಆ ಅಹಂಕಾರ ಶತ್ರುವನ್ನು ನೀನು ತಿಳ್ಕೊಂಬಿಟ್ಟಿದೆಯಾ ಅಂದರೆ ಅವನನ್ನು ತೆಕ್ಕೊಳ್ಳೋ ತನಕ ನಿನಗೇನು ಪ್ರಯೋಜನ ಇಲ್ಲ. ಅಹಂಕಾರ ತೆಕ್ಕೊಂಬಿಟ್ಟಿದ್ದಂದರೆ ಎಲ್ಲ ಮುಗಿದೋಗ್ದಂಗೆ. ಇನ್ನು ನಾನು ಅನೇಕ ಯಜ್ಞ ಯಾಗಾದಿಗಳನ್ನು ದಾನ ಧರ್ಮಾದಿಗಳನ್ನು ಮಾಡಿ ಅದ್ಭುತವಾದ ಪುಣ್ಯ ರಾಶಿಯನ್ನೇ ಗಳಿಸಿದ್ದೆನು. ಆದರೆ ಎಲ್ಲವೂ ನನ್ನ ಅಹಂಕಾರದ ಫಲದಿಂದ ವಿನಾಶವಾಗಿ ಹೋದವು. ಅಹಂಕಾರ ಇದ್ದರೆ ಈ ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗಿಬಿಡುತ್ತೆ, ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಈಗ ನಾನೇನು ಮಾಡಿದ್ದೇನೆಂದು ಸ್ಮರಿಸಲು ಕೂಡ ಸಾಧ್ಯವಿಲ್ಲವಾಗಿದೆ, ಎಲ್ಲ ಮರುವು ಬಂದುಬಿಟ್ಟಿದೆ. ನನ್ನ ದುರ್ವಿಧಿಯನ್ನಾದರೂ ನೋಡಿರಿ. ಸತ್ಪುರುಷನಾದವನು ಅಹಂಕಾರವನ್ನು ತೊರೆದು ಆತ್ಮ ಕಲ್ಯಾಣದ ಸಾಧನೆಯನ್ನು ನಿರತನಾದರೆ ಅವನು ನಿಶ್ಚಯವಾಗಿಯೂ ಧೀರನಾಗಿ ಆತ್ಮದ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ. ಅಹಂಕಾರನ ಯಾರು ಸಾಯಿಸ್ಕೊಂತಾರೋ ಸತ್ಪುರುಷರು ಅವರೇ ಆತ್ಮ ಕಲ್ಯಾಣ ಮಾಡ್ಕೊತಾರೆ, ಅವರೇ ಮೋಕ್ಷನ ಹೊಂದುತ್ತಾರೆ. ಅಹಂಕಾರ ಇದ್ದರೆ ಮೋಕ್ಷ ಇಲ್ಲ, ದೊಡ್ಡ ಶತ್ರು. ನೆನಪಿಟ್ಕೋಬೇಕು. ಸಣ್ಣ ಸಣ್ಣ ವಿಷಯದಿಂದ ಅಭ್ಯಾಸ ಮಾಡ್ಕೋಬೇಕು. ಬಯಸ್ಕೊಳ್ಳೋ ಅಭ್ಯಾಸ, ಒಡಿಸ್ಕೊಳ್ಳೋ ಅಭ್ಯಾಸ, ನಿಂದೆಗಳು ಕೇಳೋ ಅಭ್ಯಾಸ, ಇವೆಲ್ಲ ಮಾಡಿಸ್ಕೊಂಡು ಅಹಂಕಾರ ಬುಸ್ ಅಂತ ಎದ್ದೇಳ್ತಾ ಇರುತ್ತೆ ಒಳಗಡೆ. ಅದನ್ನು ತಣ್ಣಗೆ ಮಾಡ್ಕೊತಾ ಇರಬೇಕು. ಮನುಷ್ಯನು ಮಹೇಶ್ವರ್ಯದಿಂದ ಉತ್ತಮೋತ್ತಮವಾದ ಯಜ್ಞಗಳನ್ನು ನಿಷ್ಕಾಮನೆಯಿಂದ ಮಾಡಬೇಕು. ಯಾವುದೇ ಯಜ್ಞ ಆಗಾದಿಗಳು ಮಾಡಿದಾಗ ನಾನು ಮಾಡೋನು ಅನ್ನೋ ಭಾವನಾ ಅಹಂಕಾರದಿಂದ ಮಾಡಬಾರ್ದು. ಅಯ್ಯೋ ಪರಮಾತ್ಮನ ಅವಕಾಶ ಕೊಟ್ಟಿದ್ದಾನೆ, ಸ್ವಲ್ಪ ಏನೋ ಸೇವೆ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅನ್ಕೋಬಾರ್ದು. ನಾನು ಅನ್ನೋದು ಬರಲೇಬಾರ್ದು. ಎಂಥ ಪುಣ್ಯ ಕೆಲಸ ಮಾಡಿದ್ರೂ ಕೂಡ ಯಾಗ ಮಾಡಿದೆನೆಂಬ ಅಹಂಕಾರವಿರಬಾರದು. ನಾನು ಒಳ್ಳೆ ಕೆಲಸ ಮಾಡಿದ್ದೀನಲ್ಲ ಅಂತ ಡೊಂಡೋರ ಹಾಕ್ಕೊಳ್ಳೋದು, 10 ಜನಕ್ಕೆ ಹೇಳ್ಕೊಡೋದು, ಆ ಅಹಂಕಾರ ಇರಬಾರದು. ಅಲ್ಲೇ ಕ್ಷೀಣ ಆಗಿಬಿಡುತ್ತೆ ಅದರ ಪುಣ್ಯ. ಸಕಲ ವಿದ್ಯಾ ಪಾರಂಗತನಾಗಿದ್ದರೂ, ಇದು ನಮಗೆ ಚಪ್ಪಲಿ ಹೊಡಿತವರಿಗೆ. ಸಕಲ ವಿದ್ಯಾ ಪಾರಂಗತನಾಗಿದ್ದರೂ ವಿನೀತ ಬುದ್ಧಿಯುಳ್ಳವನಾಗಿರಬೇಕು. ವಿದ್ಯಾ ದದಾತಿ ವಿನಯಂ ಅಂತ. ನಿನಗೆ ನಿಜವಾದ ಜ್ಞಾನ ಇದ್ದರೆ ಎಲ್ಲರಿಗಿಂತೂ ಸಣ್ಣೋಳು ನಾನು ಅನ್ನೋ ಭಾವನೆಯಲ್ಲಿರ್ತೀಯ. ಆ ಬಳ್ಳಾರಿಗೆ ಹೋಗಿದ್ವಿ, ನಿತ್ಯಾನಂದ ಭಾರತಿ ಅಂತ, ವಯಸ್ಸಲ್ಲೂ ದೊಡ್ಡವರು, ಜ್ಞಾನವೂ ಇದೆ. ನಮಗೆ ಸಾಷ್ಟಾಂಗ ಪ್ರಣಾಮ ಆಗ್ತವ್ರು, ನಾನು ವಯಸ್ಸಲ್ಲೂ ಸಣ್ಣವನು. ಅದು ನೋಡು, ಅಹಂಕಾರನ ಆ ಮಟ್ಟಕ್ಕೆ ಅವ್ರಿಗೆ ಏನು ಇಲ್ಲವೇ ಇಲ್ಲ. ಅಯ್ಯೋ ಸಣ್ಣವನಿಗೆ ನಾನು ಯಾಕೆ ನಮಸ್ಕಾರ ಮಾಡಲಿ, ಹಿಂಗೆ ಯಾಕೆ ಮಾಡಲಿ ಅಂದ್ಬಿಟ್ಟು. ಆದ್ದರಿಂದ ಆ ಮಟ್ಟಕ್ಕೆಲ್ಲ ತಳ್ಕೊಂಡ್ಬಿಡಬೇಕು. ವಿದ್ಯಾ ದದಾತಿ ವಿನಯ. ಆ ವಿನಯ ನಾವು ಮಾತಾಡೋ ಸ್ಟೈಲ್ನಲ್ಲಿ, ನಾವು ನಡೆಯುವ ಸ್ಟೈಲ್ನಲ್ಲಿ, ನಾವು ನೋಡುವ ಸ್ಟೈಲ್ನಲ್ಲಿ ಎಲ್ಲ ಗೊತ್ತಾಗ್ತಾ ಇರುತ್ತೆ. ನಮಗೆ ಅರ್ಥ ಆಗದಿದ್ದರೂ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಇವನು ಅಹಂಕಾರ ಪಡ್ತಾ ಇದ್ದಾನೆ ಇಲ್ಲ ಅಂದ್ಬಿಟ್ಟು. ಹಾವ ಭಾವಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಳಗಡೆನೇ ಅದನ್ನು ಸಾಯಿಸ್ಕೊಂಡ್ಬಿಟ್ರೆ ಆ ವಿನಯತೆ, ನಾವೆಲ್ಲರೂ ಒಂದೇ, ಎಲ್ಲರೂ ಸಚ್ಚಿದಾನಂದ ಸ್ವರೂಪರೇ, ಮೇಲಿಲ್ಲ ಕೀಳಿಲ್ಲ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ನಮ್ಮ ಮನಸ್ಸಿನ ಒಳಗಡೆ ಇದ್ದರೆ ಎಲ್ಲರೂ ನಾವು ಮರ್ಯಾದೆ ಕೊಡ್ತಾ ಇರ್ತೀವಿ. ನಮ್ಮ ಹಾವಭಾವಗಳು, ಕಣ್ಣಿನ ನೋಟಗಳು ಎಲ್ಲವೂ ಕೂಡ ಅವ್ರಿಗೂ ಆನಂದ ಆಗುತ್ತೆ. ನಾವು ಬಾಯಿ ಬಿಟ್ಟು ಏನು ಹೇಳೋದಿಲ್ಲ, ನೀನು ನನಗಿಂತ ಕೇಳ್ಮಟ್ಟನ, ನಿನಗಿಂತ ಶ್ರೇಷ್ಠ ಅಂತ. ಒಳಗಡೆ ಇತ್ತು ಅಂದ್ಕೊಳ್ಳಿ, ನಾನು ಮಿಕ್ಕಿದ್ದು ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ ಅನ್ನೋ ಭಾವನೆ ಒಳಗಡೆ ಇತ್ತಂದರೆ ಗೊತ್ತಿಲ್ಲದಂಗೆ ಶರೀರದಲ್ಲಿ ಎಲ್ಲ ಪ್ರತಿಯೊಂದು ಬ್ಲಡ್ ಸೆಲ್ಲು ಕೂಡ ಆ್ಯಕ್ಟ್ ಮಾಡುತ್ತೆ. ಮುಖದ ವಿಕಾರದಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮನುಷ್ಯ ನಿನ್ನ ಹತ್ರ ಸೇರೋದೇ ಇಲ್ಲ. ಇವನು ಏನಕ್ಕೇನ ಪ್ರಕಾರದಲ್ಲಿ ನನ್ನನ್ನು ಕೆಳಗಡೆಗೆ ತುಳಿದುಬಿಟ್ಟು ಅವನು ಶ್ರೇಷ್ಠ ಅಂತ ತೋರಿಸ್ಕೊಳ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಅಹಂಕಾರವೇ. ಹಂಗಿರಬಾರ್ದು. ನಮ್ಮ ಸ್ವಭಾವ ಹೆಂಗಿರ್ಬೇಕಂದ್ರೆ ಮನುಷ್ಯ ಬಂದರೆ ಗಮ್ ಥರ ಮೆತ್ಕೊಂಡ್ಬಿಡ್ಬೇಕು, ಬಿಟ್ಟು ಹೋಗಬಾರ್ದು ಅನಿಸ್ಬಾರ್ದು. ಅಂಥ ಸ್ವಭಾವ. ಬಿಸಿಲಿನಲ್ಲಿ ಮರದ ನೆರಳು ಎಷ್ಟು ಹಾಯಾಗಿರುತ್ತೋ ಅಂಥ ಹಾಯಾಗಿರಬೇಕು ನಮ್ಮ ಸ್ವಭಾವ ಮನುಷ್ಯರಿಗೆ. ಮುಳ್ಳಿನ ಕಂಪೆ ಥರ ಇರಬಾರ್ದು. ಅವನ ಹತ್ರ ಮಾತಾಡೋದು ಯಾಕೆ, ಅವನ ಹತ್ರ ಯಾಕಪ್ಪ ಹೋಗೋದು ಅನ್ನೋ ಆ ಥರ ಇರಬಾರ್ದು ಸ್ವಭಾವ. ಅಹಂಕಾರ ಇದ್ದರೆ ಚುಚ್ಕೊಳ್ತಾ ಇರುತ್ತೆ ಎಲ್ಲರಿಗೂ. ಆದ್ದರಿಂದ ಸಕಲ ವಿದ್ಯಾ, ಏನೇ ನಾವು ಹೊಂದಲಿ, ದುಡ್ಡು ಬಂದರೂ ಅಹಂಕಾರ ಬರುತ್ತೆ, ವಿದ್ಯೆ ಬಂದ್ರೂ ಅಹಂಕಾರ ಬರುತ್ತೆ. ಸದಾಚಾರ ವೃತ್ತೇಶು ಮತ್ತೋನ ಚಾನ್ಯ. ನಾನು ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀನಂತ ಅಹಂಕಾರ ಬರುತ್ತೆ. ನಾನು ಸೇವೆ ಮಾಡ್ತೀನಂತ ಅಹಂಕಾರ ಬರುತ್ತೆ. ಒಳ್ಳೆ ಕೆಲಸಗಳಲ್ಲೂ ಅಹಂಕಾರ ಬರ್ತಾ ಇರುತ್ತೆ. ಹುಷಾರಾಗಿರಬೇಕದು. ಯಾವುದೇ ಅದು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ್ರೆ ಆ ಅಹಂಕಾರದಿಂದ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ. ನಾವೇನು ಮಾಡಲೇ ಇಲ್ಲ.
ಈಶ್ವರನ ನಾನೊಂದು ಇನ್ಸ್ಟ್ರೂಮೆಂಟು, ಈಶ್ವರನ ಒಂದು ಚನಿಕೆ ಇದ್ದಂಗೆ ನಾನು, ಈಶ್ವರ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ದಾನೆ ಅಂದ್ಬಿಟ್ಟು. ಅದಕ್ಕೆ ಭಕ್ತರಿಗೆ ಎಷ್ಟು ಅನುಕೂಲ ಅಂದರೆ ಅವರೆಲ್ಲ ಈಶ್ವರನ ಹೆಸರೇ ಹೇಳ್ತಾರೆ. ನಾವು ಅವ್ರನ್ನ ಹೊಗಳೋದಕ್ಕೂ ಆಗೋದಿಲ್ಲ. ಏನು ಹೇಳಿದ್ರೆ ಈಶ್ವರ ಕೃಪಾ, ಈಶ್ವರ ಈಶ್ವರ ಅಂತ ಇರ್ತಾರೆ. ನಾನು ಅಂತ ಅವ್ರ ಕ್ರೆಡಿಟ್ ತಗೊಳ್ಳೋದೇ ಇಲ್ಲ. ಅಹಂಕಾರನ ಈಶ್ವರದಲ್ಲಿ ಲಯ ಮಾಡ್ಕೊತ ಬರ್ತಾ ಇರ್ತಾರೆ. ತುಂಬ ತುಂಬ ದೊಡ್ಡ ಶತ್ರು ಅಹಂಕಾರ. ಸಕಲ ವಿದ್ಯಾ ಪಾರಂಗತನಾಗಿದ್ದರೂ ವಿನೀತ ಬುದ್ಧಿ ಇಲ್ಲವನಾಗಿರಬೇಕು. ವಿನಯತೆ ಕಾಣಿಸ್ಬೇಕು. ಆ ವಿನಯತೆ ಕಾಣಿಸಿದ್ರೆ ಯಾರಿಗೆ ಆಗಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕನ್ನಿಸುತ್ತೆ, ಮಾತಾಡಬೇಕನ್ನಿಸುತ್ತೆ. ಅಹಂಕಾರ ವ್ಯಕ್ತ ಆಗ್ತಿದ್ದರೆ ಶರೀರದಲ್ಲಿ ಅಂದರೆ ದೂರ ಸರಿಬೇಕಾಗುತ್ತೆ. ಎಷ್ಟೋ ಜನ ಬರ್ತಾ ಇರ್ತಾರೆ, ಅವರು ಜ್ಞಾನಿಗಳಂತ ತೋರಿಸ್ಕೋಬೇಕಂತ ಅವರಲ್ಲಿರೋ ಜ್ಞಾನ ಎಲ್ಲ ಹೇಳ್ತಾ ಇರ್ತಾರೆ. ಅಲ್ಲೇ ಅರ್ಥ ಆಗಿಬಿಡುತ್ತೆ, ಅಯ್ಯೋ ಈ ಈ ಮೂದೇವಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ನಾನು ಕೇಳ್ದಿರನೇ ನನಗೆಲ್ಲ ಗೊತ್ತು ಅಂತ ತೋರಿಸ್ಕೊಂತ ಅವರೇ ಹೇಳ್ತಾ ಇರ್ತಾರೆ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ಅದು ಅವ್ರ ಅಹಂಕಾರ ಅಂತ. ಅಹಂಕಾರ ತೋರಿಸ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಎಲ್ಲರ ಮುಂದೆ ವ್ಯಕ್ತಪಡಿಸ್ಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಿನಗೆ ವ್ಯಕ್ತಪಡಿಸ್ಬೇಕಂದ್ರೆ ಅದು ಇಂಟೆನ್ಸ್ ಪ್ರೆಷರ್ ಇರುತ್ತೆ, ಒಳಗಡೆ ಒಂದು ಪ್ರೆಷರ್ ಇರುತ್ತೆ ಅವರಲ್ಲಿ. ನಾನು ಮಹಾಜ್ಞಾನಿ ಅಂತ, ನನ್ನನ್ನು ಮೂರ್ಖ ಅಂತ ಇನ್ನೊಬ್ರು ಯಾರು ಅನ್ಕೋಬಾರ್ದು ಅಂದ್ಬಿಟ್ಟು, ನಾನು ಜ್ಞಾನಿ ಅಂತಲೇ ಎಲ್ಲರೂ ಅನ್ಕೋಬೇಕು ಅಂದ್ಬಿಟ್ಟು ಅವನು ತೋರಿಸ್ಕೊತಾನೆ. ಪ್ರಶ್ನೆ ಕೇಳ್ದಿರೇ ಯಾವುದೋ ಒಂದು ಶಾಸ್ತ್ರದ ಮಾತು ಎತ್ಬಿಟ್ಟು ನನಗೂ ಗೊತ್ತು ಅಂತ ತೋರಿಸ್ಕೊತಾ ಇರ್ತಾನೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಮೂದೇವಿ ಎಷ್ಟು ಒದ್ದಾಡ್ತಾ ಇದ್ದಾನೆ. ಅಹಂಕಾರ ಅನ್ನೋ ಶತ್ರು ನೀನು ತಿಳ್ಕೊಂಡಿಲ್ವಲ್ಲ, ಆ ಪ್ರೆಷರ್ ಏನು, ಆ ಕಷ್ಟ ಯಾಕೆ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ, ನೀನು ಆ ಅಹಂಕಾರ ಅದು, ಆ ಸಮಸ್ಯೆಗಳು ಯಾಕೆ ನೀನು ಅಂದ್ಬಿಟ್ಟು. ಅದಕ್ಕೆ ವಿದ್ಯಾ ಮದವಿರಬಾರದು. ವೇದಗಳನ್ನು ಅಧ್ಯಯನ ಮಾಡಬೇಕು. ತಪಸ್ಸಿನಿಂದ ದೇಹವನ್ನು ದಂಡಿಸಬೇಕು, ಶರೀರನ ದಂಡಿಸಬೇಕು. ಸುಮ್ಮನೆ ಇದಕ್ಕೆಲ್ಲ ಅದು ಇದು ತಿನ್ನಿಸಿ ಎ.ಸಿಗಳಲ್ಲಿ ಇಟ್ಕೊಂಡು ಅದು ಇದು ಪುಷ್ಟಿ ಮಾಡಿ ಕಂಫರ್ಟ್ ಝೋನ್ಗಳು ಮಾಡ್ಕೊಳ್ಳೋದಲ್ಲ ಇದು. ಶರೀರಕ್ಕೆ ಯಾವತ್ತೂ ತಪಸ್ಸೇ ಇರಬೇಕು. ಇಂತಹವನು ಮಾತ್ರವೇ ಎಲ್ಲ ವಿಧವಾದ ಭ್ರಾಂತಿಯನ್ನು ತೊರೆದು ಸ್ವರ್ಗಕ್ಕೆ ಹೋಗುತ್ತಾನೆ. ಅಪಾರವಾದ ಐಶ್ವರ್ಯವಿದ್ದರೂ ಹಿಗ್ಗಬಾರದು. ಐಶ್ವರ್ಯ ಬಂದಾಗ ಹಿಗ್ಗಬಾರದು. ವೇದಗಳನ್ನು ಅಧ್ಯಯನ ಮಾಡಬೇಕು, ಆದರೆ ತಾನು ವೇದ ವಿದ್ಯಾ ಪಾರಂಗತನೆಂದು ಅಹಂಕಾರ ಪಡಬಾರದು. ಎಂಥ ಉಪದೇಶಗಳು ನೋಡಿ. ಮಹಾಭಾರತ ಅಂದರೆ ಎಷ್ಟು ಸತಿ ಅಹಂಕಾರ ಶಬ್ದನ ರಿಪೀಟ್ ಮಾಡಿ ಎಷ್ಟು ಹೊಡಿತಾ ಇದ್ದಾರೆ ಅಂತ. ಈ ಜಗತ್ತಿನಲ್ಲಿ ವಿಧವಾದ ಸ್ವಭಾವಗಳಿಂದ ಕೂಡಿದ ಜನರಿದ್ದಾರೆ. ಅವರೆಲ್ಲರೂ ಕೇವಲ ದೈವಕ್ಕೆ ಅಧೀನರಾಗಿರುತ್ತಾರೆ. ದೈವದ ಮುಂದೆ ಅಥವಾ ಅದೃಷ್ಟದ ಮುಂದೆ ಅವರ ದುರಹಂಕಾರ, ದುರಭಿಮಾನ, ಅಧಿಕಾರ, ಮದ ಇವುಗಳು ಯಾವುವೂ ಕೆಲಸಕ್ಕೆ ಬಾರವು. ನಾವು ಅನ್ಕೊತೀವಿ ನಾನು ಕಷ್ಟಪಡ್ತಾ ಇದ್ರೇ ಎಲ್ಲ ಆಗ್ತಾ ಇರ್ತವೆ ಕೆಲಸಗಳಂತ. ನಾವು ಅಂದ್ಕೊಂಡ್ರೆ ಒಂದು ಸತಿ ಲೆಟ್ರಿನೇ ಬರೋದಿಲ್ಲ, ಬಾತ್ರೂಮೇ ಒಂದು ಸತಿ ಬರೋದಿಲ್ಲ, ಬರಬೇಕು ಅನ್ಕೊತೀವಿ ಅದು ಕಾನ್ಸ್ಟಿಪೇಷನ್ ಆಗಿ ಬರೋದಿಲ್ಲ. ಇಲ್ಲೇ ನಮ್ಮ ಮಾತೇನು ನಡೆಯೋದಿಲ್ಲ. ಇನ್ನೆಲ್ಲ ನಾನು ಕಷ್ಟಪಟ್ರೇ ಎಲ್ಲ ಆಗ್ಬಿಡ್ತಾ ಇದೆ ಅಂತ ಅಹಂಕಾರ ಒಂದು. ಮತ್ತು ದೈವವು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ವಿನಾಶ ಮಾಡಿಬಿಡಬಲ್ಲನು. ನಮ್ಮ ಅಹಂಕಾರ ಗರ್ವಂತೂ ಭಂಗೇ ಕ್ಷಣಾತ್ ಅಂತ ವಿದ್ಯಾರಣ್ಯ ಸ್ವಾಮೀಜಿ ಅಂತಾರೆ. ನಿನಗೆ ಎಂಥ ವಿಷಯದಲ್ಲಿ ಗರ್ವ ಬಂದ್ರೂ ಒಂದು ಕ್ಷಣದಲ್ಲ ಭಂಗ ಆಗೋದು ಎಷ್ಟೋ ಕಾರಣಗಳಿರ್ತವೆ. ತುಸ್ ಅಂತ ಮಾಡಿಬಿಡ್ತಾನೆ ಅಷ್ಟೆ ದೈವವು. ಆದ್ದರಿಂದ ಧೀರನಾದವನು ಐಶ್ವರ್ಯವನ್ನು ಹೊಂದಿದ್ದರೂ, ವಿದ್ಯಾವಂತನಾಗಿದ್ದರೂ, ಬಲಿಷ್ಠನಾಗಿದ್ದರೂ, ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ದರೂ ಅಹಂಕಾರ ಪಡಬಾರದು. ಅದೃಷ್ಟವೆಂಬುದು ಬಲವತ್ತರವಾದದ್ದು ಎಂಬುದನ್ನು ಆತ್ಮವಿವೇಚನೆಯಿಂದ ನಿರ್ಧರಿಸಿಕೊಂಡು ಅಹಂಕಾರವನ್ನು ದೂರ ಮಾಡಬೇಕು. ಕಷ್ಟಗಳು ಒದಗಿದಾಗ ಕುಗ್ಗಲೂಬಾರದು. ಇದು ಕೂಡ ಹೇಳ್ತಾರೆ. ಕಷ್ಟಗಳು ಬಂತಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ಬಿಡೋದು. ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ, ನಾನು ಸತ್ತೋಗ್ಬಿಟ್ಟೆ, ನನ್ನ ಬದುಕೆ ವೇಸ್ಟ್ ಆಗೋಯ್ತು ಅಂತ. ಇಲ್ಲ, ಕಷ್ಟಗಳು ಬಂದಾಗ ಡಿಪ್ರೆಷನ್ಗೆ ಹೋಗಬಾರ್ದು. ಇನ್ನೂ ಜೋಶಾಗಿರ್ಬೇಕು. ಇಲ್ಲ ಇದು ಹೋಯ್ತಂದರೆ ಇನ್ನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಕೆಲಸ ಮಾಡಿ ನಾನು ಸಂಪಾದನೆ ಮಾಡ್ಕೊತೀನಿ ಅಂತ ಹುಡುಕಿದ್ರೆ ಮಾರ್ಗಗಳು ಕಾಣಿಸ್ತಾ ಇರ್ತವೆ. ಸುಖವು ಬಂದಾಗ ಹಿಗ್ಗಲೂಬಾರದು. ಸುಖ ಬಂದಾಗ ಫುಲ್ಲು ನನಗಿಂತ ಶ್ರೇಷ್ಠವಾದ ನೀನೊಂದಿಲ್ಲ ಅಂತ ಹಿಗ್ಗಲೂಬಾರದು. ಮನುಷ್ಯನಿಗೆ ವಿದ್ಯಾಮದ, ಧನಮದ ಇತ್ಯಾದಿಗಳು ಬರುವುದು ಸ್ವಾಭಾವಿಕ. ಆದ್ದರಿಂದ ಇದು ಅಮಾನಿತ್ವಾದಿ ಲಕ್ಷಣಗಳಲ್ಲಿ ಫಸ್ಟು 13ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ. ಅಮಾನಿತ್ವಂ ಅಂದರೆ ಮಾನ ಇಲ್ಲದೇ ಇರೋವಂಥದ್ದು. ಯಾಕೆ ಅದನ್ನೇ ಫಸ್ಟ್ ಇಟ್ಟಿದ್ದಾರೆ ಅಂದರೆ, ನಮಗೆ ಯಾವುದೋ ಒಂದು ವಿಷಯದಿಂದ ನಾನು ಮಿಕ್ಕಿದವನಿಗಿಂತ ಸ್ಪೆಷಲ್ ಅಂತ ಅನಿಸ್ಬಿಡ್ತಾ ಇರುತ್ತೆ. ಒಬ್ಬನು ರೂಪದಲ್ಲಿ ನಾನು ಮಿಕ್ಕಿದವ್ರಿಗಿಂತ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ರೂಪದಿಂದ ಅಹಂಕಾರ ಬರುತ್ತೆ. ಒಬ್ಬನಿಗೆ ಜಾತಿಯಿಂದ ಅಹಂಕಾರ ಬರುತ್ತೆ, ನಾನು ಶ್ರೇಷ್ಠವಾದ ಜಾತಿಯಿಂದ ಇದ್ದೀನಿ ಅಂತ ಜಾತಿಯಿಂದ ಅಹಂಕಾರ ಬರುತ್ತೆ.
ಒಬ್ಬನಿಗೆ ನಂತರ ಹೆಚ್ಚು ದುಡ್ಡಿದೆ ಅಂತ ಅಹಂಕಾರ ಬರುತ್ತೆ. ಒಬ್ಬನಿಗೆ ನಾನು ಬುದ್ಧಿ ತುಂಬ ತೀಕ್ಷ್ಣವಾಗಿದೆ, ನಾನು ಬುದ್ಧಿವಂತ ಅಂತ ಅಹಂಕಾರ ಬರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಅಹಂಕಾರ ಬಂದು ನಾನು ಇನ್ನೊಬ್ಬನಿಗಿಂತ ನಾನು ಶ್ರೇಷ್ಠ ಅಂತ ಏನೋ ಒಂದು ನಿರ್ಣಯ ಕೊಡ್ತಾ ಇರುತ್ತೆ. ಅಲ್ಲೇ ಹುಷಾರಾಗಬೇಕು. ಅಲ್ಲಿ ಹುಷಾರಾಗಲಿಲ್ಲ ಅಂದರೆ ಅದು ಸ್ವಾಭಾವಿಕವಾಗಿ ಬರ್ತಾ ಇರುತ್ತೆ. ಅದು ಮಾನಿತ್ವ ಎಂಬ ದೋಷ ಬಂದ್ಬಿಡುತ್ತೆ. ಮಾನಿತ್ವ ಎಂಬ ದೋಷ ಬಂದುಬಿಟ್ರೆ ಭೇದ ಬುದ್ಧಿ ಬಂದ್ಬಿಡುತ್ತೆ. ನೀನು ಬೇರೆಯವನಿಗಿಂತ ನೀನು ಡಿಫ್ರೆಂಟ್ ಅನ್ನೋ ಭೇದ ಬುದ್ಧಿ ಬರುತ್ತೆ. ಭೇದ ಬುದ್ಧಿ ಬಂತಂದರೆ ದ್ವಿತೀಯಾದ್ವೈ ಭಯಂಭವತಿ ರಾಗದ್ವೇಷಗಳು ಇನ್ನೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಐಶ್ವರ್ಯವಿದ್ದು ಸಿರಿತನವು ನಶ್ವರವೆಂದು ಭಾವಿಸು. ಯಾವತ್ತಿದ್ರೂ ಐಶ್ವರ್ಯ ಪರ್ಮನೆಂಟ್ ಇಲ್ಲ. ಯಾವಾಗ ಬೇಕಾದರೂ ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತೆ. ಹರತಿ ನಿಮೇಷತ್ ಕಾಲಃ ಸರ್ವಂ ಅಂತ. ಅಹಂಕಾರ ಪಡೆದಿರುವುದು ಸಾಧಾರಣ ಮನುಷ್ಯನಿಂದ ಸಾಧ್ಯವಾಗುವುದಿಲ್ಲ. ಅಷ್ಟು ಈಸಿಯಲ್ಲ ಅಹಂಕಾರನ ತೊಲಗಿಸ್ಕೊಳ್ಳೋದು. ಯಾವುದೋ ಒಂದು ರೂಪದಲ್ಲಿ ಕೋಪ ಬಂದ್ಬಿಡುತ್ತೆ. ಈಗ ನೋಡಿ, ಬೇರೆಯವರು ಯಾರೋ ಒಂದು ಮಾತಂದರೆ ಶಬ್ದ, ಆ ಒಂದು ಶಬ್ದ ಏನೋ ಒಂದು ಮಾತು ನಾವು ಕೇಳಿಸಿರೋದಿಲ್ಲ. ಯಾರೋ ಬಂದು ಹೇಳ್ತಾರೆ ನಿಮ್ಮ ಬಗ್ಗೆ ಅವ್ನು ಹಿಂಗೆ ಮಾತಾಡ್ಕೊತಾ ಇದ್ದಾರಂತ. ಅಲ್ಲೇ ಹೋಯ್ತು ಇವನು ಮನಃಶಾಂತಿ ನಾಶ ಆಗಿಬಿಡುತ್ತೆ. ಎಷ್ಟು ವೀಕ್ ಮೈಂಡ್ ಇರ್ತೀವಿ ನೋಡು. ಯಾಕಂದರೆ ಅಲ್ಲಿ ಅಹಂಕಾರ ಇದ್ದಾಗ ಅವೆಲ್ಲ ನೋವು ಆಗ್ತಾನೆ ಇರುತ್ತೆ. ಅಹಂಕಾರನ ಸಾಯಿಸ್ಕೊಂಡಿರೋನ ಬೈಲಿ ಬಿಡು, ಸುಮ್ಮನೆ ಏನಕ್ಕೆ ಬೈತಾನೆ. ನಾನು ಅವನನ್ನು ಪೂರ್ವ ಜನ್ಮದಲ್ಲಿ ಬೈದಿರ್ತೀನಿ, ಅದಕ್ಕೆ ಅವನು ಈ ಜನ್ಮದಲ್ಲಿ ಬೈತಾ ಇರ್ತಾನೆ. ಸುಮ್ಮನೆ ಏನೂ ನಡೆಯೋದಿಲ್ಲ ಪ್ರಪಂಚದಲ್ಲಿ. ಏನೋ ಒಂದು ಕಾರಣ ಇದ್ರೇ ಕಾರ್ಯ ಆಗೋದು. ಆ ಥರ ಮನಃಶಾಂತಿ ಸಿಗುತ್ತೆ ನಮಗೆ. ಮತ್ತು ನಶ್ವರವಾಗಿರುತ್ತದೆ. ಸಾಧಾರಣ ಮನುಷ್ಯನಿಂದ ಸಾಧ್ಯವಾಗುವುದಿಲ್ಲ. ಇದು ತುಂಬ ಕಷ್ಟ ಇದು. ಅದಕ್ಕಾಗಿಯೇ ಇಲ್ಲಿ ಯಯಾತಿಯು ಧೀರನು ಮಾತ್ರವೇ ನಿರಹಂಕಾರಿಯಾಗಿರುವನೆಂದು ಹೇಳಿದ್ದಾನೆ. ನಿರಹಂಕಾರಿ ಆಗೋದು ಏನೋ ದೀನಸ್ಥಿತಿ ಅಲ್ಲ, ವೀರಸ್ಥಿತಿ. ಅದು ಹೀರೋ ಅಂದರೆ ಅವನೇ ನಿಜವಾದ ಹೀರೋ. ಅಹಂಕಾರನ ಯಾರು ನಾಶ ಮಾಡ್ಕೊಂಡಿರ್ತಾನೋ ಅವನೇ ನಿಜವಾದ ಹೀರೋ. ಧೀರ ಪುರುಷರಿಗೆ ಮಾತ್ರ. ತುಂಬ ತಪಸ್ಸು ಬೇಕಿದ್ದಕ್ಕೆ, ತುಂಬ ಜ್ಞಾನ ಇರಬೇಕು, ತುಂಬ ವಿವೇಕ ಇರಬೇಕು. ಸಾಮಾನ್ಯ ಅಲ್ಲ. ಎಷ್ಟು ಸೂಪರ್ ಸೆನ್ಸಿಟಿವ್ ಆಗಿ ಜೀವನ ನಡೆಸ್ತೀವಿ. ಒಂದು ಮಾತು ಸಹಿಸೋದಕ್ಕಾಗೋದಿಲ್ಲ. ಯಾವಾಗಲೂ ಅನುಕೂಲ ಪರಿಸ್ಥಿತಿಗಳಿರ್ಬೇಕು ಅನ್ಕೊತೀವಿ. ಏನು ಎಲ್ಲ ಒಂದೊಂದು ಸತಿ ಆಗೋದಿಲ್ಲ. ನಮಗಂತಾರೆ ಒಂದೊಂದು ಸತಿ ಒಂದು ಪ್ಲಂಬರ್ಗೆ ಫೋನ್ ಮಾಡಬೇಕಂದ್ರೆ ಒಂದು 50 ಕಾಲುಗಳು ಫೋನ್ ಮಾಡಬೇಕಾಗುತ್ತೆ. ಬರೋದಿಲ್ಲ. ಅಲ್ಲಿ ಇಲ್ಲಿ ಕೆಲಸಗಳು ಇಟ್ಕೊಂಡ್ಬಿಟ್ಟಿರ್ತಾರೆ. ನಮ್ಗನ್ಸುತ್ತೆ ಫೋನ್ ಮಾಡಿದ ತಕ್ಷಣ ಬಂದುಬಿಟ್ಟು ಕೆಲಸಗಳಾಗಬೇಕು ಅನಿಸುತ್ತೆ. ಆಗೋದಿಲ್ಲ ಅವೆಲ್ಲ. ನಾವು ಅಂದ್ಕೊಂಡಾಗ ಏನು ಪ್ರಪಂಚದಲ್ಲಿ ಆಗೋದಿಲ್ಲ. ತಾಳ್ಮೆ ಇರಬೇಕು. ಆದಾಗ ಶಿವಾಯ ನಮಃ ಅನ್ಕೋಬೇಕಷ್ಟೆ. ಯಾವಾಗಾದರೆ ಆವಾಗ ಆಗಲಿ ಬಿಡಪ್ಪ ಅಂದ್ಬಿಟ್ಟು. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಪ್ರತಿಕೂಲ ಪರಿಸ್ಥಿತಿಗಳು ಬಂದಾಗ ಒಂದೊಂದು ಸತಿ ಆಗೋದಿಲ್ಲ. ಒಂದೊಂದು ಸತಿ 1 ವಾರ ಆಗೋದಿಲ್ಲ ಕೆಲಸಗಳು. ಏನು ಟ್ರೈ ಮಾಡಿದ್ರೆ ಒಂದೊಂದು ಸತಿ 2 ವಾರ ಆಗೋದಿಲ್ಲ. ಒಂದೊಂದು ಸತಿ ಎಲ್ಲ ವಿಷಯದಲ್ಲಿ ಟೈಟ್ ಆಗಿಬಿಡುತ್ತೆ. ಒಂದೊಂದು ಸತಿ ದುಡ್ಡು ಬರೋದಿಲ್ಲ. ತಲೆ ಕೆಡಿಸ್ಕೋಬಾರ್ದೆಲ್ಲ. ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ನಮ್ಮದಾಗಿದ್ದು ಯಾವತ್ತಿದ್ರೂ ಬಂದೇ ಬರುತ್ತೆ ಅದು. ಆ ಥರ ಧೀರ ಪುರುಷನಿಗೆ ಇದೆಲ್ಲ ಸಾಧ್ಯ ಆಗುತ್ತೆ. ಪ್ರಾಣಿಗಳಿಗೆ ಸುಖ ದುಃಖಗಳೆರಡೂ ದೈವಾಧೀನವಾದವುಗಳು. ನಮ್ಮ ಕೈಯಲ್ಲಿ ಏನಿದೆ, ಪೂರ್ವಜನ್ಮದಲ್ಲಿ ಮಾಡಿರೋ ಪುಣ್ಯ ಪಾಪಗಳಿಂದ ಸುಖ ದುಃಖಗಳು ಬರ್ತಾ ಇರ್ತವೆ. ನಮ್ಮ ಏನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇವತ್ತು ನಾವೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ಥರ ಇರ್ತೀವಿ. ನಾಳೆ ಯಾವುದೋ ಒಂದು ಬಂದುಬಿಟ್ಟು ಜಗಳ ಮಾಡ್ಕೊಂಡ್ಬಿಡ್ತೀವಿ. ಯಾರಿಗೂ ಗೊತ್ತೇ ಆಗೋದಿಲ್ಲ. ಆತ್ಮಶಕ್ತಿಯಿಂದ ಪ್ರಾಪಂಚಿಕವಾದ ಸುಖ ದುಃಖಗಳನ್ನು ವಿಪರ್ಯಾಸಗೊಳಿಸುವ ಸಾಧ್ಯತೆ ಇಲ್ಲ. ಆದ್ದರಿಂದ ಮಾನವನು ಸುಖ ದುಃಖಗಳೆರಡೂ ದೈವಾಯತ್ತವೆಂದು ಭಾವಿಸಿ ಸುಖವು ಬಂದಾಗ ಹಿಗಳೂಬಾರದು, ಕಷ್ಟ ಬಂದಾಗ ಕುಗ್ಗಳೂಬಾರದು. ಸುಖ ದುಃಖಗಳು ಬ್ರಹ್ಮ ನಿಯಾಮಕವಾದವುಗಳು, ಜನ್ಮಾಂತರಗಳ ಕರ್ಮಫಲದಿಂದ ಲಭಿಸತಕ್ಕವುಗಳು. ನಾವು ಮಾಡಿರೋ ಕರ್ಮಗಳಿಂದನೇ ಬರೋದು. ಸುಮ್ಮನೆ ಬಂದ್ಬಿಡುತ್ತಾ? ದೇವ್ರನ್ನ ಬೈಕೊಂತಾರೆ. ಈ ದೇವ್ರನ್ನ ಪೂಜೆ ಮಾಡಿದ್ದಕ್ಕೆ ಇನ್ನೂ ಕಷ್ಟಗಳು ಹೋಗ್ತಾ ಅಂತ ಇನ್ನೊಬ್ಬ ದೇವ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ. ಇನ್ನೊಬ್ಬ ದೇವರು ಶಿರಡಿ ಸಾಯಿಬಾಬಾ ಹತ್ರ ಹೋಗು, ಇಲ್ಲ ವಿನಾಯಕನ ಹತ್ರ ಹೋಗು, ಏನೇನೋ ಉಚಿತನ ಮಾಡ್ತಾ ಇರ್ತಾರೆ. ಸುಖ ದುಃಖಗಳಿಗೆ ಧನಿಕರು ಬಡವರೆಂಬ ವಿವೇಚನೆಯಾಗಲಿ, ದುಷ್ಟರು ಶಿಷ್ಟರೆಂಬ ವಿವೇಚನೆ ಆಗಲಿ ಇರುವುದಿಲ್ಲ. ಅದು ಪ್ರಾರಬ್ಧ ಕರ್ಮ ಬಂದಾಗ ಅಯ್ಯೋ ಪಾಪ, ಇವನು ಒಳ್ಳೆಯ ವ್ಯಕ್ತಿ, ಇವನಿಗೆ ನಾನು ದುಃಖ ಕೊಡಬಾರ್ದು ಅಂತ ದುಃಖ ಏನು ಯೋಚನೆ ಮಾಡೋದಿಲ್ಲ. ಬಂದುಬಿಡ್ತಾ ಇರುತ್ತೆ ಅಷ್ಟೇ. ಅದು ಸಿದ್ಧಾಂತ, ಕರ್ಮ ಸಿದ್ಧಾಂತ ಅಷ್ಟೇ. ಪ್ರತಿಯೊಬ್ಬ ಮಾನವನು ಮತ್ತೊಬ್ಬನ ದೃಷ್ಟಿಯಿಂದ ಸುಖಿ. ತನ್ನ ವಿಷಯವಾಗಿ ಹೇಳಿಕೊಳ್ಳುವಾಗ ಪ್ರತಿಯೊಬ್ಬನು ತನ್ನ ಕಷ್ಟ ಪರಂಪರೆಗಳನ್ನೇ ತೋಡಿಕೊಳ್ಳುತ್ತಾನೆ. ಇದೊಂದು ದರಿದ್ರ. ನಮಗೇನು ಅನಿಸುತ್ತಂದರೆ ನಾವು ಮಾತ್ರನೇ ಕಷ್ಟಗಳಲ್ಲಿದ್ದೀವಿ, ಅಕ್ಕಪಕ್ಕದವ್ರು ಸುಖವಾಗಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರಿಗೂ ಹಂಗೆ ಅನಿಸ್ತಾ ಇರುತ್ತೆ. ನಾವು ಮಾತ್ರ ಕಷ್ಟದಲ್ಲಿದ್ದೀವಿ, ಅಕ್ಕಪಕ್ಕದವರೆಲ್ಲ ಸುಖವಾಗಿದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ ಅಂತ. ನನಗೂ ಈ ಮೂರ್ಖತ್ವ ಇತ್ತು ಸ್ವಲ್ಪ.
ಕರೀಂನಗರಲ್ಲಿ ಏನಿಲ್ಲ ಅಂದರೂ ಸ್ವಲ್ಪ ದುಡ್ಡಿದ್ದರೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಕರೀಂನಗರಲ್ಲಿ ವರ್ಷಕ್ಕೊಂದು ಸತಿ ಭಕ್ತರ ಮನೆಗೆ ಹೋಗಬೇಕಾಗುತ್ತೆ. ಒಂದು ದೊಡ್ಡ ಗಾಯತ್ರಿ ಯಜ್ಞ ಮಾಡ್ತಿದ್ವಿ ಅಲ್ಲಿ. ಎಲ್ಲ ವೈಶ್ಯರಿದ್ದರು, ಎಲ್ಲ 30 ಕೋಟಿ 60 ಕೋಟಿ 100 ಕೋಟಿ ಹಂಗೆಲ್ಲ ಆಸ್ತಿಗಳಿತ್ತು. ಎಲ್ಲರಿಗೂ ರೈಸ್ ಮಿಲ್ಗಳಿತ್ತು. 850 ರೈಸ್ ಮಿಲ್ಗಳಿದೆ ಅಲ್ಲಿ ಕರೀಂನಗರಲ್ಲಿ. ಅಲ್ಲಿ ಹೋದರೆ ಎಲ್ಲ ದೊಡ್ಡ ದೊಡ್ಡ ಮನೆಗಳು, ಪ್ರಾಪರ್ಟಿಗಳು, ಇವರು ಸುಖವಾಗಿ ಜೀವನ ಇರ್ಬೋದಂತ. ಪ್ರತಿ ಮನೆಗೆ ಹೋದರೂ ಅವ್ರ ಸಮಸ್ಯೆಗಳು ಹೇಳೋದು ಅಳೋದು, ಸಮಸ್ಯೆಗಳು ಹೇಳೋದು ಅಳೋದು. ನನಗೆ ಬೆಳಗ್ಗೆಯಿಂದ ಅವ್ರ ಸಮಸ್ಯೆ ಕೇಳಿ ನಾನು ಡಲ್ಗಾಗ್ಬಿಡ್ತಾಯಿದ್ದೆ. ಅಯ್ಯಯ್ಯೋ ಪಾಪ ದುಡ್ಡು ಇಲ್ಲದೆ ಇರೋರು ಇವರೆಲ್ಲ ಸುಖವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅವ್ರು ಮೋಸ ಹೋಗ್ತಾಯಿದ್ದಾರೆ. ನೋಡಿದ್ರೆ ಅವ್ರು ಬಡವ್ರಿಗಾದರೂ ಅಟ್ಲೀಸ್ಟ್ ರಾತ್ರಿ ಹೊತ್ತು ಒಳ್ಳೆ ನಿದ್ದೆ ಬರ್ತಾಯಿದೆ ಕಷ್ಟಪಟ್ಟಿರೋರಿಗೆ. ಇವ್ರಿಗೆ ನಿದ್ದೆನೂ ಬರ್ತಾಯಿಲ್ಲ. ನಿದ್ದೆ ಬರೋಕ್ಕೂ ಟ್ಯಾಬ್ಲೆಟ್ ಹಾಕ್ಕೋಬೇಕು. ಟೆನ್ಷನ್ ಜೀವನಗಳು. ಯಾಕಂದರೆ ವ್ಯಾಪಾರ ಕೂಡ ಹೆಚ್ಚು ಲಾಭಗಳು ತಗೊಂಡ್ರೆ ಅದು ಮೋಸ. ಅದು ಇನ್ನೊಬ್ಬರ ಪರಿಶ್ರಮನ ಕಳ್ಳತನ ಮಾಡೋದದು. ಇನ್ನೊಬ್ಬರ ಪರಿಶ್ರಮನ ಕಳ್ಳತನ ಮಾಡಿದರೆ ಯಾರೂ ಶ್ರೀಮಂತನಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅವನು ಮತ್ತು ಯಾರೋ ಒಂದು 100 ಜನ ಫ್ಯಾಕ್ಟ್ರಿಯಲ್ಲಿ ತುಂಬ ಬೆಳಗ್ಗಿಂದ ಸಾಯಂಕಾಲ ಕಷ್ಟಪಟ್ಟಿರ್ತಾನೆ. ಅವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಟ್ಬಿಟ್ಟು ಇವನು ಹೆಚ್ಚು ಲಾಭಗಳು ತೊಗೊಂಡು ಅವನೊಬ್ಬನು ಮಾತ್ರ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಲಿ ಅಂಥ ಮನೆಗಳು ಕಟ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನೊಬ್ಬರ ಶ್ರಮರು ಕಳ್ಳತನ ಮಾಡಿದಿರೋದು ಯಾರೂ ಶ್ರೀಮಂತನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಚಾಣಕ್ಯ ನೀತಿಯಲ್ಲೂ ಚಾಣಕ್ಯನೂ ಅದನ್ನೇ ಮತ್ತೆ ರಿಪೀಟ್ ಹೇಳ್ತಾನೆ. ಅದಕ್ಕೆ ಅದು ಆ ಪಾಪದ ಮೂಟೆ ಇರುತ್ತೆ. ಹೋಗಲಿ ಅದರಲ್ಲಿ 6 ಭಾಗಗಳು ಮಾಡಿ 1 ಭಾಗ ದಾನ ಧರ್ಮಗಳು ಮಾಡಿದ್ರೆ ಮಿಕ್ಕಿದ್ದು ದುಡ್ಡಿಂದ ಅವರು ಸುಖವಾದ ಜೀವನ ನಡೆಸ್ಬೋದು. ಶಾಸ್ತ್ರ ಹೇಳುತ್ತೆ ಅದಕ್ಕೆ ಪ್ರಮಾಣ. ಆ ದಾನ ಮಾಡೋಕ್ಕೂ ಮನಸ್ಸು ಬರಲ್ಲ ಅದೊಂದು. ಮತ್ತು ಇನ್ನು ಪಾಪದ ಮೂಟೆ ಎಲ್ಲ ಹೋಗಿ ಎಲ್ಲ ಎಷ್ಟೋ ಜನ ಮುಖಗಳಲ್ಲಿ ಏನೇನೋ ಗುಳ್ಳೆಗಳು ಬಂದುಬಿಟ್ಟು ಅದು ನೋಡ್ತೀನಿ. ಅಯ್ಯೋ ದುಡ್ಡಿದ್ದವ್ರಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೋಬೋದು. ಈ ಚರ್ಮ ರೋಗಗಳೇನು ಹಿಂಗೆ ಬರ್ತವೆ. ಎಲ್ಲ ಅಂಗವಿಕಲಾಂಗರು ಮನೆಗಳಲ್ಲಿ. ನನಗೆ ಆಶ್ಚರ್ಯ ಅನಿಸುತ್ತೆ. ಯಾಕೆ ಅಂದರೆ ಪಾಪದ ಕರ್ಮಗಳು ಹಂಗೆ ಅಂಥ ಮಕ್ಕಳೆಲ್ಲ ಹುಟ್ಟುಬಿಡ್ತಾ ಇರ್ತಾರೆ. ಅಂಥ ಚರ್ಮ ರೋಗಗಳು ಇವು ಎಲ್ಲ ಬಂದುಬಿಡ್ತಾ ಇರ್ತವೆ ಅಷ್ಟೇ. ಮತ್ತು ವ್ಯಾಪಾರದಲ್ಲಿ ನಿನ್ನ ಪರಿವಾರ ಮಾತ್ರ ನಡೆಸೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಗೋಬೇಕು. ಎಲ್ಲದರಲ್ಲೂ ಅಷ್ಟೇ. ಅದಕ್ಕಿಂತ ಹೆಚ್ಚು ನಾವು ತಗೊಂಡಿದ್ದೀವಿ ಅಂದರೆ ಅದರಿಂದ ದುಃಖನೇ ಬರುತ್ತೆ, ನಮಗೆ ಸುಖ ಬರೋದಿಲ್ಲ. ಮತ್ತು ಇನ್ನೊಬ್ಬರಿಂದ ರೊಕ್ಕ ಅಂದ್ರೇಗ ಅವನು ಇನ್ನೊಬ್ಬರು ಪರಿಶ್ರಮನ ಕಳ್ಳತನ ಮಾಡೋದೆ. ಆದ್ದರಿಂದ ಈ ಥರ ಎಲ್ಲ ಅದಕ್ಕಿದು ನೋಡಿ. ಇದಂದರೆ ಪ್ರತಿಯೊಬ್ಬ ಮಾನವನು ಮತ್ತೊಬ್ಬನ ದೃಷ್ಟಿಯಲ್ಲಿ ಸುಖಿ. ನಮಗೆ ಮಿಕ್ಕಿದವರೆಲ್ಲ ಸುಖವಾಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಮತ್ತು ತನ್ನ ವಿಷಯವಾಗಿ ಹೇಳಿಕೊಳ್ಳುವ ಪ್ರತಿಯೊಬ್ಬನು ತನ್ನ ಕಷ್ಟ ಪರಂಪರೆಗಳನ್ನೇ ತೋಡಿಕೊಳ್ಳುತ್ತಾನೆ. ಅರ್ಥಾತ್ ದೈವವು ಅಥವಾ ವಿಧಿಯು ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿಯನ್ನು ನಿಷ್ಪಕ್ಷಪಾತವಾಗಿ ಸರ್ವಸಮ್ಮತ್ವವಾಗಿ ಕಾಣುತ್ತದೆ. ಪ್ರಪಂಚದಲ್ಲಿ ಸುಖಿಯು ಯಾರೆಂದರೆ ಯಯಾತಿಯು ಹೇಳಿರುವಂತೆ ಸುಖ ದುಃಖಗಳೆರಡಕ್ಕೂ ಸಮತ್ವವನ್ನು ಕಲ್ಪಿಸಿರುವ ಧೀರನೊಬ್ಬನೇ. ಒಬ್ಬ ಜ್ಞಾನಿ ಪುರುಷನೇ ಸುಖಗಳು ಬಂದಾಗ ದುಃಖಗಳು ಬಂದಾಗ ಎಲ್ಲ ಸಮವಾಗಿರ್ತಾನೆ. ದುಃಖಗಳು ಬಂದಾಗ ಡಿಪ್ರೆಷನ್ಗೆ ಹೋಗೋದಿಲ್ಲ, ಸುಖಗಳು ಬಂದಾಗ ಎಲಿಬಿಟ್ಟಾಗೋದಿಲ್ಲ. ಹತ್ತಿಸ್ತಾ ಇರ್ತಾರೆ, ತೆಂಗಿನ ಮರ ಹತ್ತಿಸ್ತಾ ಇರ್ತಾರೆ. ಏನಮ್ಮ ರಾಮಲಮ್ಮ ಅಪ್ಪ ನೀನು ದೇವರಪ್ಪ ಅಂತಾರೆ. ನೀನು ಬಂದ ಮೇಲೆ ಡೆವಲಪ್ಮೆಂಟ್ ಆಗಿದೆಪ್ಪ ಹಂಗಪ್ಪ ಹಂಗೆ ಅಂತಾರೆ. ನಮಗೆಲ್ಲ ಗೊತ್ತು ಇವೆಲ್ಲ ಮಂತ್ರಗಳು. ನಾವು ಅದು ಅಹಂಕಾರ ಸತ್ತು ಸುಮಾರು ದಿವಸ ಆಗಿಬಿಟ್ಟಿರುತ್ತೆ. ನೀವು ಹೊಗಳೋ ವ್ಯಕ್ತಿ ಇಲ್ಲವೇ ಇಲ್ಲ ಅಲ್ಲಿ ನಮ್ಮಲ್ಲಿ. ಅವನಿದ್ದಿದ್ದರೆ ಯಾವತ್ತೋ ಮರ ಹತ್ತು ಬಿಡ್ತಾ ಇದ್ದ, ಎಲ್ಲ ಅದನ್ನು ಕ್ರೆಡಿಟ್ ತಗೋತಾ ಇದ್ದ. ಅವನು ಇಲ್ಲವೇ ಇಲ್ಲ, ಸುಮ್ಮನೆ ಒದಗಲ್ತೀರಷ್ಟೇ ನೀವು. ಈ ವಿಷಯವನ್ನೇ ವಿಸ್ತರಿಸಿ ಯಯಾತಿಯು ಮುಂದೆ ಹೇಳುತ್ತಾನೆ. ಬಹುವಿಧವಾದ ದುಃಖಗಳು ಅಥವಾ ಕಷ್ಟಗಳು ಪ್ರಾಪ್ತವಾದಗಳು ಅಧೀರನಾಗಬಾರದು. ಧೀರ ಇರಬೇಕು. ಕಷ್ಟಗಳು ಬಂದಾಗ ಧೈರ್ಯ ಇರಬೇಕು. ಅಂತೆಯೇ ಬಹುವಿಧವಾದ ಸುಖಗಳು ಪ್ರಾಪ್ತವಾದಗಳು ಸಂತೋಷಾಧಿಕ್ಯದಿಂದ ಮರೆಯಬಾರದು. ಈ ಎರಡೂ ಅಶಾಶ್ವತವಾದವುಗಳು ಮತ್ತು ಮನುಷ್ಯನ ಹಿಡಿತಕ್ಕೆ ಸಿಕ್ಕುವುದಿಲ್ಲ. ಇವು ಸುಖ ದುಃಖಗಳು ಕೇವಲ ದೈವದಿಂದಲೇ ನಿಯಂತ್ರಿತವಾದವುಗಳು. ಆದ್ದರಿಂದ ಸುಖ ದುಃಖಗಳನ್ನು ಕೇವಲ ಅದೃಷ್ಟಾಯವತ್ತವೆಂದು ಭಾವಿಸಿ ಧೀರನಾದವನು ಕಷ್ಟ ಬಂದಾಗ ಸಂತಾಪ ಪಡಬಾರದು, ಸುಖ ಪ್ರಾಪ್ತವಾದಾಗ ಸಂತೋಷಿಸಲೂಬಾರದು. ಅಷ್ಟಕ ಮಾನವನು ಸರ್ವದಾ ತನ್ನ ಮನಸ್ಸಿನಲ್ಲಿ ಈ ವಿಧವಾಗಿಯೇ ಯೋಚಿಸಿರಬೇಕು. ಭಯದಲ್ಲಿ ಕಷ್ಟದಲ್ಲಿ ನಾನು ಮೋಹಗೊಳಿಸುವುದಿಲ್ಲ, ಅಂದರೆ ಭ್ರಾಂತನಾಗುವುದಿಲ್ಲ. ನನ್ನ ಭಯ ಅನ್ನೋದು ಜ್ಞಾನ ಹೋಗಬೇಕಂದ್ರೆ ಜ್ಞಾನನೇ ಇರಬೇಕು. ಜ್ಞಾನ ಬಂದು ವೈರಾಗ್ಯ ಇದ್ದವನು ಹೋದರೆ ಹೋಗಲಿ, ನೆಕ್ಸ್ಟ್ ಕ್ಷಣ ಈ ಶರೀರ ಬಿದ್ದೋಗ್ಬಿಡಲಿ ಅಂತ ಆ ಕಾನ್ಸೆಪ್ಟಲ್ಲಿರೋ ಜ್ಞಾನಿಗೆ ಇನ್ಯಾವುದಕ್ಕೆ ಭಯ ಇರುತ್ತೆ? ಮೃತ್ಯು ಭಯಕ್ಕಿಂತ ದೊಡ್ಡ ಭಯ ಇನ್ಯಾವುದೂ ಇಲ್ಲ. ಅದನ್ನೇ ತೆಗೆದು ಬಿಸಾಕ್ಬಿಟ್ಟಿದ್ದೀವಿ ಅಂದರೆ ಇನ್ನೇನಿತ್ತು? ಇನ್ನೇನು ಯಾರು ಎದುರಿಸೋದಕ್ಕಾಗುತ್ತೆ? ಇನ್ನೇನು ಕಿತ್ಕೊಳೋದಕ್ಕಾಗುತ್ತೆ?
ಆದರೆ ಭಯದಲ್ಲಿ ಕಷ್ಟದಲ್ಲಿ ನಾನು ಮೋಹಗೊಳ್ಳುವುದಿಲ್ಲ. ನನ್ನ ಮನಸ್ಸಿಗೆ ಯಾವಾಗಲೂ ಯಾವ ಕಾರಣದಿಂದಲೂ ಸಂತಾಪ ಉಂಟಾಗುವುದಿಲ್ಲ. ಬ್ರಹ್ಮನು ನನ್ನ ಜೀವನದ ನಿಯಂತ್ರಣವನ್ನು ಹೇಗೆ ಮಾಡುತ್ತಾನೆಯೋ ಹಾಗೆಯೇ ನನ್ನ ಜೀವನವು ನಡೆಯುತ್ತೆಂದು ನಾನು ದೃಢವಾಗಿ ನಂಬಿದ್ದೇನೆ. ಈ ಥರ ನಾವು ಮನಸ್ಸಿನಲ್ಲಿ ಭಾವನೆ ಮಾಡ್ಕೋಬೇಕು. ನಮಗೆ ಈ ಶರೀರ ಬಂದಿದೆ, 84 ವರ್ಷ ಆಯುಷ್ ಜಾತಕದಲ್ಲಿ ಬರ್ತಿದೆ ಅಂದರೆ 84 ವರ್ಷ ತನಕ ಫುಡ್ ರೆಡಿ ಆಗಿಬಿಟ್ಟಿದೆ ಪೂರ್ವಜನದಲ್ಲಿ ಮಾಡಿರೋ ಕರ್ಮಗಳಿಂದಲೇ. ನಾವು ಬೇಡ ಅಂದರೂ ಕೂಡ ಅಲ್ಲಿ ಇಲಿಗಳು ಎಳ್ಕೊಂಬಂದು ಮೇಲ್ಗಡೆ ಕಾಗೆಗಳು ಚಪಾತಿ ತೊಗೊಂಡೋಗಿ ಮುಂದೆ ಹಾಕ್ಬಿಟ್ಟು ಹೋಗ್ಬಿಡ್ತವೆ. ಬೇಡ ಅಂದರೂ ಕೂಡ ಅವು ನಡೆದಿದ್ದಾವೆ, ನನಗೆ ಸ್ವಯಂವಾಗಿ ನಡೆದಿದ್ದಾವೆ. ಇಳಿಗೆ ಎಳ್ಕೊಂಬಂದಿದ್ದೆ ಒಂದು ದಿವಸ ಕಾಡಲ್ಲಿ ಹೋದರೆ ರೊಟ್ಟಿಯನ್ನು ಎಳ್ಕೊಂಬಂದು ಮುಂದೆ ಬಿಟ್ಟು ಹೋಗಿದ್ದೆ. ಆ ಥರ ಪ್ರಾರಬ್ಧದಲ್ಲಿ ಇತ್ತಂದ್ರೆಗನ ಪ್ರಾರಬ್ಧನ ಅದು ಎಲ್ಲೂ ಹೋಗೋದೇ ಇಲ್ಲ. ಅಷ್ಟು ನಂಬಿಕೆ ಇರಬೇಕು ನಮಗೆ ಎಂಬುದಾಗಿ ಮನಸ್ಸಿನಲ್ಲಿ ಪದೇ ಪದೇ ಹೇಳಿಕೊಳ್ಳುತ್ತಿದ್ದರೆ ಸುಖ ದುಃಖಗಳ ಸಂಬಂಧವಾದ ಆತಂಕವು ದೂರವಾಗುವುದು. ಪ್ರಪಂಚದಲ್ಲಿರುವ ಸ್ವೇದಜಗಳು, ಅಂಡಜಗಳು, ಉದ್ಬೀಜಗಳು, ಸರೀಸೃಪಗಳು. ಸ್ವೇದಜಗಳಂದರೆ ಬೆವರಿಂದ ಹುಟ್ಟುವಂಥ ಪ್ರಾಣಿಗಳು, ಅಂಡಜಗಳಂದರೆ ಮೊಟ್ಟೆಯಿಂದ ಹುಟ್ಟುವಂಥ ಪ್ರಾಣಿಗಳು, ಉದ್ಬೀಜಗಳಂದರೆ ಭೂಮಿಯನ್ನು ಒಡ್ಕೊಂಡು ಬೀಜಗಳು ನಾಟ್ತೀವಲ್ಲ ಹೊಲದಲ್ಲಿ, ಉದ್ಬೀಜಗಳು. ಸರೀಸೃಪಗಳು ಅಂದ್ರೆಗನ ಕ್ರೀಪರ್ಸ್, ಹಾವುಗಳು, ಇವು ಆ ಜಾತಿಗೆ. ಕ್ರಿಮಿಗಳು, ಇನ್ನು ಮಸ್ಕಿಟೋ, ಇದು ಸೊಳ್ಳೆ ಕೊಳ್ಳೆ. ನೀರಿನಲ್ಲಿ ವಾಸ ಮಾಡುವ ಮತ್ಸ್ಯಾದಿಗಳು, ಕಳ್ಳು, ಹುಳ್ಳು, ಕಟ್ಟಿಗೆಗಳು ಸಹ ಬ್ರಹ್ಮನ ಸಂಕಲ್ಪ ಮಾತ್ರದಿಂದಲೇ ಹುಟ್ಟುತ್ತವೆ ಮತ್ತು ಅದೇ ಬ್ರಹ್ಮನ ಸಂಕಲ್ಪದಿಂದಲೇ ಪರಮಾತ್ಮನಲ್ಲಿ ಲೀನವಾಗುತ್ತವೆ. ಅಷ್ಟಕ ಸುಖ ದುಃಖಗಳು ಅನಿತ್ಯತೆಯನ್ನು ತಿಳಿದು ಸಹ ಸ್ವರ್ಗದಿಂದ ಚ್ಯುತನಾದುದಕ್ಕೇಕೆ ಸಂತಾಪ ಪಡಲಿ? ಈಗ ಜ್ಞಾನ ಬರ್ತಾ ಇದೆ, ಸುಮ್ಮನೆ ಎಲ್ಲ ಸ್ವರ್ಗಕ್ಕೆ ಹೋಗೋದಲ್ಲ, ಸ್ವರ್ಗದ ಮೇಲೆ ವೈರಾಗ್ಯ ಬರಬೇಕು. ಯಯಾತಿಗೆ ವೈರಾಗ್ಯ ಬರ್ತಾ ಇದೆ. ನಾನೀಗ ಏನು ಮಾಡಬಲ್ಲೆನು? ಏನು ಮಾಡುವುದರಿಂದ ನನಗೆ ಈ ಪ್ರಾಪ್ತವಾಗಿರುವ ಈ ನನ್ನ ಪರಿತಾಪ ಪರಿಹಾರವಾಗುವುದು? ಈ ಹಿಂದೆ ನನ್ನ ಅಧಃಪತನವು ನನಗೆ ಹೇಗೆ ತಿಳಿದಿರಲಿಲ್ಲವೋ ಅಂತೆಯೇ ಈಗ ನನ್ನ ಉದ್ಧಾರವು ನನಗೆ ತಿಳಿಯದೆ ನಿಗೂಢವಾಗಿದೆ. ನನ್ನ ಉದ್ಧಾರ ಅಥವಾ ಅಧಃಪತನಗಳೆರಡೂ ಬ್ರಹ್ಮನ ಸಂಕಲ್ಪಕ್ಕೆ ಸೇರಿದ್ದಾಗಿದೆ. ಆದ್ದರಿಂದ ನಾನು ಇಂದು ಪ್ರಾಪ್ತವಾಗಿರುವ ಈ ದುರವಸ್ಥೆಯಿಂದ ವಿಮೋಹಿತನಾಗದೆ, ಭ್ರಾಂತನಾಗದೆ ನನ್ನ ಸಂತಾಪ ಉಂಟಾಗಿದೆ ಎಂಬುದನ್ನೇ ಮರೆತು ಬಿಡುತ್ತೇನೆ ಅಂದ್ಬಿಟ್ಟು ಬಿಟ್ಟುಬಿಟ್ಟಿದೆ. ಸಾಕಾಗ್ಬಿಟ್ಟಿದೆ. ಇನ್ನು ಸುಖ ದುಃಖಗಳ ಮಧ್ಯದಲ್ಲಿ ಡ್ಯಾನ್ಸ್ ಆಡಿ ಆಡಿ ಸುಸ್ತಾಗ್ಬಿಟ್ಟಿದೆ. ನನಗೂ ಸ್ಟಾರ್ಟಿಂಗಲ್ಲಿ ಸ್ವರ್ಗದ ಮೇಲೆ ವೈರಾಗ್ಯ ಬಂದಿರಲಿಲ್ಲ. 2016ವರೆಗೂ ನನಗೆ ಸ್ವರ್ಗದ ಮೇಲೆ ವೈರಾಗ್ಯ ಬಂದಿರಲಿಲ್ಲ. ನೋಡಿ ಯಾಕೆ ಬರುತ್ತೆ? ಸ್ವರ್ಗನ ಯಾಕೆ ಬೇಡ ಅನ್ಕೋಬೇಕು? 30 ವರ್ಷ ವಯಸ್ಸಿರುತ್ತೆ ಎಲ್ಲರಿಗೂ. ಅಲ್ಲಿ ಹಸಿವು ಆಗೋದಿಲ್ಲ, ಬಾಯಾರಿಕೆ ಇಲ್ಲ, ವೃದ್ಧಾವಸ್ಥೆ ಬರೋದಿಲ್ಲ, ವಯಸ್ಸಾಗೋದು. ಯಾವತ್ತೂ 30 ವರ್ಷ ವಯಸ್ಸಿನವ್ರ ಥರನೇ ಇರ್ತೀವಿ, ಯೌವನದಲ್ಲೇ ಇರ್ತೀವಿ. ಮತ್ತು ಮುಖ್ಯವಾಗಿ ಹಸಿವು ಬಾಯಾರಿಕೆ ಇಲ್ಲ. ಮತ್ತು ಯಾವುದಾದ್ರೂ ಏನಾದರೂ ನಾವು ಒಂದು ವಸ್ತುನ ಇಷ್ಟಪಟ್ಟರೆ ಅದು ಹಂಗೆ ಸಂಕಲ್ಪದಿಂದನೇ ಪ್ರತ್ಯಕ್ಷ ಆಗಿಬಿಟ್ಟು ಸಿಕ್ಬಿಡುತ್ತೆ. ಮತ್ತು ಇಂಥ ಸ್ವರ್ಗದ ಮೇಲೆ ಬೇಡ ಅಂತ ಯಾಕೆ, ಏನು ಕಡಿಮೆ ಆಗಿದೆ ಅಂತ ವೈರಾಗ್ಯನೇ ಬರ್ತಿರಲಿಲ್ಲ. ಒಂದು ಸತಿ ಅಲ್ಲಿ ನಾವು ಓದ್ತಾ ಇದ್ದ ಆಶ್ರಮದಲ್ಲಿ ಸ್ವಾಮೀಜಿಗಳು ಸಿಕ್ಕಾಪಟ್ಟೆ ಒಂದು 4-5 ಜನ ಅತ್ತೆಯರು ಒಂದು ಸೊಸೆಯನ್ನು ಹಿಂಸೆ ಮಾಡಿದ್ರೆ ಹೆಂಗಿರುತ್ತೋ ಹಂಗಿತ್ತು ನನಗಲ್ಲಿ. ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಟ್ಬಾಲ್ ಆಡ್ಕೊತಾ ಇದ್ರು. ಹಂಗೆ ಬಂದಿಲ್ಲ ಈ ವಿದ್ಯೆ. ಈ ಅಹಂಕಾರ ಇವತ್ತು ತಣ್ಣಗಾಗಿದ್ದೀವಿ ಅಂದರೆ ಕಾಲಲ್ಲಿ ಫುಟ್ಬಾಲ್ ಹೊಡೆದು ನಮ್ಮ ಅಹಂಕಾರನ ಹೊಡೆದು ಈ ಸ್ಥಿತಿಗೆ ತಗೊಂಬಂದಿದ್ದಾರೆ ಗುರುಗಳು. ಅವರು ಸಿಕ್ಕಾಪಟ್ಟೆ ಟಾರ್ಚರ್ ಆಗಿತ್ತು. ಒಂದು ಸತಿ ಮಲಗಿದ್ದೀನಿ, ಮಧ್ಯಾಹ್ನ ಹೊತ್ತು ಸ್ವಲ್ಪ ಸುಸ್ತಾಗ್ಬಿಟ್ಟು ಆ ಕೆಲಸ ಈ ಕೆಲಸ ಮಾಡಿ ಬೆನ್ನು ಬೀಳ್ತಾಯಿದ್ರು. ನಿಂತ್ಕೊಂಡು ಒಂದು ಸತಿ ಊಟ ಮಾಡ್ತಿದ್ರು, ಊಟದಿಂದ ಎಬ್ಬಿಸಿಬಿಟ್ಟು ಕೆಲಸ ಮಾಡಿಸಿದ್ದಾರೆ. ಮತ್ತು ಕಳಿಸ್ಬೇಕಂದ್ರೆ ಹಂಗೂ ಹಿಂಗಿಲ್ಲ. ಅಷ್ಟು ಇಷ್ಟು ಅಂದರೆ ಗುರುಗಳು ಶಿಷ್ಯರ ಮಧ್ಯದಲ್ಲಿ ಎಷ್ಟೋ ನಡೀತಾ ಇರ್ತವೆ. ಅವೆಲ್ಲ ಹೋಗಿ ಅಹಂಕಾರ ಆವಾಗ ಸಾಯುತ್ತೆ ಅದು. ಒಂದು ಸತಿ ರಾತ್ರಿ ನಿದ್ದೆ ಬಂದಿರಲಿಲ್ಲ, ಬೆಳಗ್ಗೆ ಹೊತ್ತೆಲ್ಲ ಫುಲ್ ಬೆಳಗ್ಗಿಂದ ಕೆಲಸ ಮಾಡಿಸ್ಬಿಟ್ಟು ಬೆನ್ನತ್ತಿ ಕೆಲಸ ಮಾಡಿಸ್ತಾಯಿದ್ರು. ಮತ್ತು ಸ್ವಲ್ಪ ಹೊತ್ತು ಮಲಗಿರೋನು ಎಬ್ಬಿಸ್ಬಿಟ್ರು. ಅಲ್ಲ, ಪರೀಕ್ಷೆಗಳು ಹಂಗಿರ್ತವೆ. ಅಹಂಕಾರ ಅವ್ರು ನೋಡೋದು ಅಹಂಕಾರನೇ. ಮಿಕ್ಕಿದ್ದು ನೀನು ಎಷ್ಟು ಕೆಲಸ ಮಾಡ್ತಾಯಿದ್ದೀಯಾ, ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ತ್ಯಾಗಿ, ಅದೇನು ಕೆಲಸ ಬರೋದಿಲ್ಲ. ಗುರುಗಳಿಗೆ ಅಹಂಕಾರನೇ ಕಾಣಿಸ್ತಾ ಇರುತ್ತೆ. ಅದನ್ನೇ ಫುಟ್ಬಾಲ್ ಆಡಬೇಕಂತಾರೆ. ಮಲಗಿದ್ದಾಗ ಎಬ್ಬಿಸಿದ್ರೆ ಇವನ ಅಹಂಕಾರ ಏನಿರುತ್ತೆ, ಎಷ್ಟು ಕೋಪ ಬರುತ್ತೆ, ಇರ್ತಾನ ಬಿಟ್ಟು ಓಡೋಗ್ತಾನ ಅಂದ್ಬಿಟ್ಟು ಹಿಂಸೆ ಕೊಟ್ಟು ನೋಡ್ತಾಯಿದ್ರು. ಆವತ್ತೊಂದು ಸತಿ ಎದ್ದುಬಿಟ್ಟು ಇನ್ನು ಸ್ವರ್ಗ ಕೂಡ ಬೇಡಪ್ಪ ಅಂತ ವೈರಾಗ್ಯ ಬಂತು. ಯಾಕೆ ಬಂತಂದರೆ, ಈಗ ಸ್ವರ್ಗಕ್ಕೆ ಹೋಗಬೇಕಾ, ಅಲ್ಲಿ ಪುಣ್ಯ ಕ್ಷೀಣ ಆಗುತ್ತೆ, ಮತ್ತೆ ವಾಪಸ್ ಬರಬೇಕಾ, ಮತ್ತೆ ಇಂಥ ಗುರುಗಳ ಹತ್ರ ಮತ್ತೆ ಎಲ್ಲೋ ಒಂದು ಪರಾಧೀನತೆ ಅವಸ್ಥೆ ಬಂದುಬಿಡುತ್ತೆ.
ಬೇಡಪ್ಪ ಆಗಲೇ ಸಾಕಾಗೋಗಿತ್ತು, ಜೀವನ ಹಿಂಗೆ ಸಿಕ್ಕಾಕೊಂಡ್ಬಿಡುತ್ತೆ. ಒಂದು ಸತಿ 2016 ಬೇಡಪ್ಪ ಇನ್ನು ಸ್ವರ್ಗಕ್ಕೂ ಹೋಗೋದು ಬೇಡ, ಇದೇ ಜನ್ಮ ಲಾಸ್ಟ್ ಮಾಡ್ಕೋಬೇಕಿನ್ನು, ಬೇಡ ಬಂದರೆ ಬೇಡ ಬೇಡ ಅಂತ ವೈರಾಗ್ಯ ಬಂತು. ವಿಚಾರ ಮಾಡಬೇಕು. ಯಾಕಂದರೆ ಈಗ ನೋಡಿ, ಯಯಾತಿ ಅಷ್ಟೊಂದೆಲ್ಲ ಪುಣ್ಯ ಕೆಲಸ ಮಾಡಿ ಬ್ರಹ್ಮಲೋಕ ಸ್ವರ್ಗಲೋಕ ಎಲ್ಲ ಎಂಜಾಯ್ ಮಾಡಿ ಬಂದಿದ್ದು, ಈಗ ಮತ್ತೆ ನೋಡಿ ಕೆಳಗಡೆ ಬಿದ್ದನೇ ಇಲ್ಲ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ಅವೇ ಕಷ್ಟಗಳು. ಯಾವ್ದು ಒಂದು ನಮ್ಮ ಜುಟ್ಟು ಯಾರೋ ಒಬ್ಬರು ಕೈಲಿ ಹೊಟ್ಟೋಗ್ಬಿಡುತ್ತೆ, ಅವ್ರು ಆಟ ಆಡಿಸ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಮಗೇನು ನಮ್ಮನ್ನು ಯಾರು ಇನ್ನೊಬ್ಬರು ಕಂಟ್ರೋಲ್ ಮಾಡೋದು ಇಷ್ಟ ಆಗೋದಿಲ್ಲ. ಯಾಕಂದರೆ ನಮ್ಮ ಸ್ವಭಾವ ಸ್ವತಂತ್ರವಾದಂಥ ಸ್ವಭಾವ. ಅದಕ್ಕೆ ಈ ಥರ ಯಯಾತಿಗೂ ವೈರಾಗ್ಯ ಬರ್ತಾಯಿದೆ ಈಗ ಸ್ವರ್ಗದ ಮೇಲೆ ಕೂಡ. ದೇವ ಸಮಾನನಾದ ರಾಜನನ್ನು ಕುರಿತು ಅಷ್ಟಕನು ಪುನಃ ಪ್ರಶ್ನಿಸಿದನು. ಮಹಾರಾಜ, ನಿನ್ನ ಅಸ್ಖಲಿತ ವಾಣಿಯನ್ನು ಕೇಳಿದರೆ ಕ್ಷೇತ್ರಜ್ಞರಾಡುವ ಮಾತುಗಳ ಸ್ಮರಣೆಯುಂಟಾಗುತ್ತದೆ. ಅವರು ಯಯಾತಿ ಮಾತುಗಳು ಕೇಳಿ ಅವರು ಕೂಡ ವೈರಾಗ್ಯ ಬರ್ತಾಯಿದೆ ಅಲ್ಲ. ಅಂದರೆ ಕ್ಷೇತ್ರಜ್ಞ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಮಾತಾಡ್ದಂಗೆ ಮಾತಾಡ್ತಿದ್ದೀಯಪ್ಪ ನೀವು ಅಂತಾರೆ. ನಿನ್ನ ಮಾತುಗಳೆಲ್ಲವೂ ಧರ್ಮದ ಹಿನ್ನೆಲೆಯಲ್ಲಿಯೇ ಹೇಳಲ್ಪಟ್ಟಿವೆ. ನಿನ್ನ ಲೋಕಾನುಭವವು ಅಸದೃಶವಾದದ್ದು. ಆದ್ದರಿಂದ ನೀನು ಯಾವ ಯಾವ ಲೋಕಗಳಲ್ಲಿ ಎಷ್ಟೆಷ್ಟು ವರ್ಷಗಳು ಇದ್ದೆ ಎಂಬುದನ್ನು ಕೇಳಲು ಇಚ್ಛಿಸುತ್ತೇನೆ, ದಯವಿಟ್ಟು ಹೇಳುವೆಯಾ ಅಂತ ಕೇಳ್ತಾರೆ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.